ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಬಡವರ್ಗದ ಜನರು ಅರಣ್ಯದಂಚಿನ ಪ್ರದೇಶದಲ್ಲಿ ಸಣ್ಣದೊಂದು ಸೂರು ಕಟ್ಟಿದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಗುಡಿಸಲುಗಳನ್ನು ತೆರವು ಮಾಡುವ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಪ್ರಭಾವಿ ವ್ಯಕ್ತಿಗಳು ಮಾತ್ರ ಸೂಕ್ಷ್ಮ ಅರಣ್ಯ ಪ್ರದೇಶದಲ್ಲಿ ಯಾರ ಅನುಮತಿ ಪಡೆಯದೆ ತಮಗೆ ಇಷ್ಟ ಬಂದ ಹಾಗೆ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿದ್ರು. ಯಾರೂ ಹೇಳುವರಿಲ್ಲ, ಕೇಳುವರಿಲ್ಲ. ಅಷ್ಟಕ್ಕೂ ಅಂತಹ ಪ್ರಭಾವಿ ವ್ಯಕ್ತಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಬಡವರ್ಗದ ಜನರು ಪೈಸಾರಿ ಜಾಗದಲ್ಲಿ, ಸರ್ಕಾರದ ಭೂಮಿಯಲ್ಲಿ ಅಥವಾ ಅರಣ್ಯ ಪ್ರದೇಶದ ಸನಿಹದಲ್ಲಿ ಗುಡಿಸಲು ನಿರ್ಮಾಣ ಮಾಡಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಪ್ರದೇಶದ ಅಧಿಕಾರಿಗಳು ಗುಡಿಸಲುಗಳನ್ನು ತೆರವು ಮಾಡ್ತಾರೆ. ಆದರೆ ಕೊಡಗಿನಲ್ಲಿ ವಸತಿ ಸಚಿವರ PA ಸರ್ಫರಾಜ್ ಖಾನ್ ಅವರು ತಮಗೆ ಇಷ್ಟ ಬಂದ ಹಾಗೆ ಯಾವ ಇಲಾಖೆ ಅನುಮತಿ ಪಡೆಯದೆ ಐಷಾರಾಮಿ ರೆಸಾರ್ಟ್ ಅನ್ನು ನಿರ್ಮಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಣಚಲಿನಲ್ಲಿ ರೆಸಾರ್ಟ್ ನಿರ್ಮಾಣವನ್ನು ಮಾಡಿದ್ದಾರೆ. ಅದರಲ್ಲೂ ಪುಷ್ಪಗಿರಿ ವನ್ಯಜೀವಿ ಧಾಮದ 540 ಮೀಟರ್ ವ್ಯಾಪ್ತಿಯಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ರೆಸಾರ್ಟ್ ಮಾಡಬೇಕಾದ್ರೆ ಮೊದಲಿಗೆ ಆ ಭೂಮಿಯಿಂದ ವಾಣಿಜ್ಯ ಉದ್ದೇಶಕ್ಕೆಂದು ಪರಿವರ್ತನೆ ಮಾಡಿಕೊಳ್ಳಬೇಕು. ಅದಕ್ಕೂ ಮುನ್ನ ಪಂಚಾಯಿತಿ, ಅರಣ್ಯ, ಪರಿಸರ ಮಾಲಿನ್ಯ ಹಾಗೂ ಕಂದಾಯ ಇಲಾಖೆಗಳಿಂದ ಅನುಮತಿಯನ್ನು ಪಡ್ಕೋಬೇಕು. ಆದರೆ ಇಲ್ಲಿ ಭೂ ಪರಿವರ್ತನೆಯನ್ನೇ ಮಾಡದೆ ಯಾವುದೇ ಇಲಾಖೆಗಳ ಅನುಮತಿ ಇಲ್ಲದೆ ರೆಸಾರ್ಟ್ ನಿರ್ಮಿಸಲಾಗ್ತಾ ಇದೆ. ಪರಿಸರ ಸೂಕ್ಷ್ಮ ವಲಯದ 540 ಮೀಟರ್ ವ್ಯಾಪ್ತಿಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲು ಮುಂದಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ಪಕ್ಷದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಣಚಲ್ ಅಂತ ಹೇಳೋ ಪ್ರದೇಶದ ಆ ಗ್ರಾಮದಲ್ಲಿ ಏನು ಜಮೀರ್ ಅಹಮದ್ ಖಾನ್ ಅವರ PS ಪರ್ಸನಲ್ ಸೆಕ್ರೆಟರಿ ಯಾರು ಸರ್ಫರಾಜ್ ಖಾನ್ ಅಂತೇನೋ ಹೆಸರಿದೆ, ಎಲ್ಲ ಖಾನ್ಗಳದೇ ದರ್ಬಾರ್ ಇವತ್ತು. ಅವರು ಬಂದು ಇಲ್ಲಿ ಅರಣ್ಯದ ಅಂಚಿನಲ್ಲಿ ಅಂತ ನನಗೆ ಬಂದ ಮಾಹಿತಿ. ಅಲ್ಲಿ ವಿತೌಟ್ ಎನಿ ಪರ್ಮಿಷನ್, ಯಾವುದೇ ಸರ್ಕಾರದ ಅನುಮತಿ ಇಲ್ಲದೇ ಅವರು ದೊಡ್ಡ ರೆಸಾರ್ಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ವಿಡಿಯೋ ನೋಡಿದ್ದೇನೆ. ಸ್ಥಳಕ್ಕೆ ಹೋಗಲಿಕ್ಕೆ ಸಮಯ ಆಗಿಲ್ಲ, ಹೋಗುವಂಥದ್ದು ವ್ಯವಸ್ಥೆ ಮಾಡ್ಕೊಳ್ತೇನೆ. ಇದು ಕಾನೂನು ಬಾಹಿರ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿದು ಬಂದ ವಿಚಾರ. ನಾನು ಕೇಳ್ತಾ ಇರೋದು, ಈ ಮಂತ್ರಿಗಳಿಗೆ, ಮಹೋದಯರಿಗೆ ಇಲ್ಲಿ ಅಕ್ರಮವಾಗಿ ರೆಸಾರ್ಟು ಮತ್ತೊಂದು ಮಾಡಲಿಕ್ಕೆ ಇವರಿಗೆ ಪರ್ಮಿಷನ್ ಇಲ್ಲದೇ ಅವರಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಸಂಬಂಧಪಟ್ಟ ಇಲಾಖೆಗಳು. ಒಂದಷ್ಟು ತಹಶೀಲ್ದಾರ್ ಇಲಾಖೆಯವರು ಅದೇನೋ ಕನ್ವರ್ಟ್ಸ್ ಮಾಡಲಿಕ್ಕೆ ಎಂಥದ್ದು ಸಣ್ಣ ಮನೆ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ಅಂತೇನೋ ಕೊಟ್ಟಿದ್ದಾರಂತೆ. ಅದು ಕಾನೂನು ಬಾಹಿರ ಅಂತ ಏನು ಹೇಳಕ್ಕೆ ಬರಲ್ಲ, ಅದು ಸ್ಟಡಿ ಮಾಡಬೇಕಾಗಿದೆ ನಾನು. ಅರಣ್ಯದ ಅಂಚಿನಲ್ಲಿ ಯಾವುದೇ ಕಾರಣಕ್ಕೆ ಇದು ಪಶ್ಚಿಮ ಘಟ್ಟ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ರಿಸರ್ವ್ ಫಾರೆಸ್ಟ್ಗೆ ಬರುವಂಥದ್ದು, ಯಾವುದೇ ಕಾರಣಕ್ಕೆ ಅರಣ್ಯದಿಂದ ಪರ್ಮಿಷನ್ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಕಾನೂನು ಬಾಹಿರ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಅರಣ್ಯದ ಅಂಚಿನಲ್ಲಿ ಒಬ್ಬ ಕೋವಿ ಜಮ್ಮ ಅಥವಾ ಕೋಮಿ ಲೈಸೆನ್ಸ್ ಕೊಡಲಿಕ್ಕೂ ಕೂಡ ಅರಣ್ಯದವರು ಅದಕ್ಕೆ ತೊಂದರೆ ಮಾಡಿಸೋ ನಾವು ಅನುಭವಿಸ್ತೀವಿ. ಅದ್ರ ಜೊತೆಗೇ ಇವತ್ತು ನಮ್ಮ ಮುಕ್ಕೋಳು ಗ್ರಾಮದ ಕಾಳಚಂಡ ನಾಣಿಯಪ್ಪ ಅಂತ ಹೇಳೋರ ಏಲಕ್ಕಿ ತೋಟನೂ ಕಡ್ದು ಹಾಕಿದ್ರು. ಅದು ಪೈಸರಿ ಜಾಗ, ಅದು ಅರಣ್ಯಕ್ಕೂ ಅಲ್ಲ, ಅರಣ್ಯ ಪಕ್ಕದಲ್ಲೂ ಇಲ್ಲ ಅಂತ ನನಗೆ ಬಂದ ಮಾಹಿತಿ. ಆದರೆ ಇವರು ಅರಣ್ಯದವರು ಕೂಡ ಇದನ್ನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಅನಿಸಿಕೆ. ನಮ್ಮ ದೊಡ್ಡ ಮಂತ್ರಿಗಳು, ಮಹಾರಾಜರು ಅಂತ ಹೇಳಿ ಅದು ಏನು ಅದಕ್ಕೆ ಬೆಂಬಲ ಕೊಡ್ತಿದ್ದಾರೋ ಅಂತ ಏನು ಗೊತ್ತಿಲ್ಲ, ಅಲ್ಲ ಮಾಹಿತಿ ಇಲ್ಲವೋ ಅಂತ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಒಂದು ಯಾವುದು ಚಾನಲ್ ಅವರಿಗೆ ನಾನು ಹೇಳಿದ್ದೇನೆ, ಇವತ್ತು ನಿಮ್ಮ ಮುಖಾಂತರ ವಾಹಿನಿಗಳಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ. ಅಕ್ರಮ ಏನು ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಆದಷ್ಟು ಶೀಘ್ರ ವಿತಿನ್ 8 ದಿನಗಳ ಒಳಗೆ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸ ಕೂಡ ಕಾನೂನು ಭಾಗದಲ್ಲಿ ಆಗಬೇಕು ಅಂತ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ.
ಮತ್ತು ಒಂದು ವಾರದೊಳಗೆ ನಾನು ಸ್ಥಳ ಪರಿಶೀಲನೆಗೂ ಕೂಡ ಹೋಗ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಆ ರೆಸಾರ್ಟ್ ಏನಿದೆ ಅದನ್ನು ಡೆಮಾಲಿಷ್ ಆಗಲೇಬೇಕಾಗಿದೆ. ಯಾಕೆ ಅಂತಂದರೆ ಕೊಡಗಿನ ಏನು ಮೂಲ ನಿವಾಸಿ ಇರ್ಬೋದು, ಕೊಡಗಿನ ಜನಗಳಿರ್ಬೋದು, ಅನೇಕ ಜನಗಳಿಗೆ ಇವತ್ತು ಮನೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಒಂದು ಕಡೆಯಿಂದ ಯಾವ ಅರಣ್ಯದ ಭಾಗದಲ್ಲಿರುವಂಥ ಗ್ರಾಮಸ್ಥರಿಗೆ ವನ್ಯಜೀವಿಗಳ ಹಾವಳಿ, ಇನ್ನೊಂದು ಕಡೆ ಈ ಸರ್ಕಾರಿ ಅಧಿಕಾರಿಗಳಿಂದ ಹಾವಳಿ, ಇನ್ನೊಂದು ಕಡೆಗೆ ಇವರು ಬೇಕಾದ ಇದ್ದವರಿಗೆ ಬೆಂಬಲ ಕೊಟ್ಕೊಂಡು ಇವರು ಅಕ್ರಮವನ್ನು ನಡೆಸೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಇದು ಕೊಡಗು, ಇದು ಧರ್ಮಸ್ಥಳ ಅಲ್ಲ, ಇದು ಛತ್ರ ಅಲ್ಲ. ಯಾವನೇವನ ಬಂದು ಕೊಳ್ಳೆ ಹೊಡ್ಕೊಂಡು ಏನೇನೋ ಮಾಡಲಿಕ್ಕೆ ಹೋಗಲಿಕ್ಕೆ ನಾವು ಬಿಡುವಂಥ ಜನ ಅಲ್ಲ. ನೋಡೋ ಯಾವ ಮಟ್ಟಕ್ಕೆ ತಲುಪ್ತಾರೆ. ಮಂತ್ರಿಗಳು ಇನ್ನೊಬ್ಬರು ಇರ್ಬೋದು, ಇದರ ಮುಖಾಂತರ ಒತ್ತಾಯ ಕೂಡ ಬರ್ಬೋದು. ಮುಂದಿನ ಸಾರ್ವಜನಿಕರೆಲ್ಲ ಒಟ್ಟಾಗಿ ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈ ಯಾರು ನಿಮ್ಮ PSಗಳಿದ್ದಾರೆ, ಇನ್ನೊಬ್ಬರು ಇದ್ದಾರೆ, ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ವ್ಯವಸ್ಥೆ ಕೂಡ ಸದ್ಯದಲ್ಲೇ ನಾವು ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಆದರೆ ಈ ಕಾರಣದಿಂದ ಯಾವುದೇ ವ್ಯವಸ್ಥೆ ಇವರು ಮುಂದುವರಿಕೆ ನಾವು ಬಿಡಲ್ಲ ಅಂತ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬಂಧುಗಳೇ. ಇಂದು ಈ ಅಕ್ರಮ ರೆಸಾರ್ಟ್ ನಿರ್ಮಾಣ ಕಾರ್ಯ ನಡೆಸ್ತಾ ಇರುವ ಬಗ್ಗೆ ಮಡಿಕೇರಿ ತಹಶೀಲ್ದಾರ್ ಅವರಿಂದ ಕೇಳಿದರೆ, ಸರ್ಫರಾಜ್ ಖಾನ್ ಅವರು ಫಾರ್ಮ್ ಹೌಸ್ಗೆಂದು ಅನುಮತಿ ಪಡೆದಿದ್ದಾರೆ. ಅದರಂತೆ 2023 ಡಿಸೆಂಬರ್ 12ರಂದು ಅನುಮತಿಯನ್ನು ನೀಡಿದ್ದೇವೆ. ಫಾರ್ಮ್ ಹೌಸ್ ನಿರ್ಮಿಸಬೇಕಾದರೂ ಕೆಲವು ನಿಯಮಗಳಿವೆ. ತಮ್ಮ ಹೆಸರಿನಲ್ಲಿರುವ ಒಟ್ಟು ಭೂಮಿಯ 10% ಮಾತ್ರವೇ ಫಾರ್ಮ್ ಹೌಸನ್ನು ನಿರ್ಮಿಸಬಹುದು. ಆದರೆ ಇವರು ಆ ವಿಸ್ತೀರ್ಣಕ್ಕಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ರೆಸಾರ್ಟ್ ನಿರ್ಮಾಣ ಜೊತೆಗೆ ಅದರ ಮುಂಭಾಗದಲ್ಲಿ ಬೃಹತ್ ಪ್ರಮಾಣದ ಈಜುಕೊಳ ನಿರ್ಮಾಣಗೊಂಡಿದೆ. ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಧಿಸೂಚನೆಯಲ್ಲಿ ಇರುವಂತೆ ಇದು ಪರಿಸರ ಸೂಕ್ಷ್ಮ ವಲಯ ಪುಷ್ಪಗಿರಿ ವನ್ಯಧಾಮ ಪರಿಸರ ಸೂಕ್ಷ್ಮ ವಲಯವಾಗಿದೆ. ಇದು ಗೊತ್ತಾದ ಬಳಿಕ 2025 ಮೇ 8ರಂದು ಮೊದಲು ಗ್ರಾಮ ಆಡಳಿತಾಧಿಕಾರಿಯಿಂದ ಸ್ಥಳ ಪರಿಶೀಲನೆಯನ್ನು ಮಾಡಿಸಿದ್ದೇವೆ. ಸ್ಥಳ ಪರಿಶೀಲಿಸಿ ತಹಶೀಲ್ದಾರ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದು, ಈ ವರದಿ ಆಧಾರದಲ್ಲಿ 2025 ನವೆಂಬರ್ 26ರಂದು ಸರ್ಫರಾಜ್ ಖಾನ್ ಅವರಿಗೆ ನೋಟಿಸ್ ನೀಡಲು ಮುಂದಾಗಿದ್ದೆವು. ಆದರೆ ಸ್ಥಳದಲ್ಲಿ ಸರ್ಫರಾಜ್ ಇಲ್ಲದ ಹಿನ್ನೆಲೆ ನೋಟಿಸ್ ಚುಟುಕಾಸಿ ಬರಲಾಗಿತ್ತು. ಹೀಗೆ ಚುಟುಕಾಸಿಯ ಬಳಿಕ 10 ದಿನಗಳಲ್ಲಿ ಸರ್ಫರಾಜ್ ಖಾನ್ ಅವರು ಉತ್ತರಿಸಿದ್ದಾರೆ. ಅವರಿಗೆ ಕನ್ವರ್ಷನ್ ಮಾಡಿಕೊಳ್ಳಿ ಎಂದು ಮಾಹಿತಿ ನೀಡಲಾಗಿದೆ ಎಂದಿದ್ದಾರೆ. ಏನು ಇದು ಗಾಳಿಬೀಡು ಇದರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸರ್ಫರಾಜ್ ಖಾನ್ ಅನ್ನೋರದ್ದು ಹೆಸರಲ್ಲಿ RTC ನಡೀತಾ ಇದೆ. ಅಲ್ಲಿ ಅವರು ಸರ್ಫರಾಜ್ ಖಾನ್ ಅನ್ನೋರು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ದಾರೆ. ನಮ್ಮ ಹಳೆ ಇದ್ದಾಗ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಮತ್ತು ಇವಾಗೇನು ಕಂಪ್ಲೇಂಟ್ ಆಗಿದೆ ಅಂತಂದರೆ ಅಲ್ಲಿ ಫಾರ್ಮ್ ಹೌಸ್ದು ಇದನ್ನು ಬಿಟ್ಟು ಬೇರೆ ಕಮರ್ಷಿಯಲ್ ಪರ್ಪಸ್ ಆಗಿ ಏನೋ ಕಟ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿತ್ತು. ಅದ್ರ ಪ್ರಕಾರ ನಾವು ನಮ್ಮ ಇಲಾಖೆಯಿಂದ, ರೆವೆನ್ಯೂ ಇಲಾಖೆಯಿಂದ ನೋಟಿಸ್ನ ಇಶ್ಯೂ ಮಾಡಿದ್ದೀವಿ. ಇಶ್ಯೂ ಮಾಡಿದಾಗ ಡಿಸೆಂಬರ್ ಟೈಮಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ವಿ. ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ದು ಅದನ್ನೇ ಮಾಡ್ತಾ ಇರೋದು ಅಂದ್ಬಿಟ್ಟು, ಬಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂದ್ಬಿಟ್ಟು ಏನೋ ಕಂಪ್ಲೇಂಟ್ ಆಗ್ತಾಯಿದೆ. ಆ್ಯಕ್ಚುಲಿ ಫಾರ್ಮ್ ಹೌಸ್ ಅಂತಂದರೆ ಟೋಟಲ್ಲು ಏರಿಯಾ ಏನಿದೆ 10% ಆಫ್ ದ ಲ್ಯಾಂಡಲ್ಲಿ ಅವ್ರಿಗೆ ಕಟ್ಟೋದಕ್ಕೆ ಪರ್ಮಿಷನ್ ನಾವು ಕೊಡ್ತೀವಿ. ಅಗ್ರಿಕಲ್ಚರಲ್ ಪರ್ಪಸ್ಸು ಈ ಥರದ್ದು ಸಾಮಗ್ರಿಗಳು ಈ ಥರದ್ದು ಇಟ್ಕೊಳ್ಳೋಕ್ಕೆ ನಾವು ಫಾರ್ಮ್ ಹೌಸ್ಗೆ ಪರ್ಮಿಷನ್ ಕೊಡ್ತೀವಿ. ಅದು ಏನಾದರೂ ವೈಲೇಷನ್ ಆಗಿದ್ದರೆ KLR ಆ್ಯಕ್ಟ್ ಪ್ರಕಾರ ಅವರಿಗೆ ಏನೋ ಒಂದು ಅದ್ರ ಪ್ರಕಾರ ಫೈನ್ ಇರುತ್ತೆ. ಆ ಫೈನ್ನ ಪುಟಪ್ ಮಾಡಿಸಿ ನೆಕ್ಸ್ಟ್ ಅವರು ಕನ್ವರ್ಷನ್ ಮಾಡ್ಕೊಬೇಕು. ಅದನ್ನು ಅಪ್ಲಿಕೇಶನ್ ಹಾಕಿ ಅದನ್ನು ಕನ್ವರ್ಷನ್ ಮಾಡಿಸ್ಕೊಬೇಕು. ಮತ್ತು ಅದು ಏನು ಆನ್ಸರ್ ಮಾಡಿದ್ದಾರೆ ಅದು ನೋಡಿಕೊಂಡು ಮುಂದಿನ ಕ್ರಮ ಏನು ತೊಗೋಬೇಕು ಅದನ್ನು ನಾವು ಮಾಡ್ತೀವಿ. ಪ್ರಾಪರ್ಟಿ ಅರೌಂಡು ಅದ್ರ ಬಗ್ಗೆ ಕರೆಕ್ಟಾಗಿ ಒಂದು 5-6 ಎಕರೆ ಇರ್ಬೋದು ಪ್ರಾಪರ್ಟಿ. ಅದು ನಾವು RTC ಕೊಡ್ತೀವಿ. RTC ನೋಡ್ಬಿಟ್ಟು 10% ಆಫ್ ದ ಲ್ಯಾಂಡ್ 10% ಆಫ್ ದ ಲ್ಯಾಂಡ್ಗೆ ತೊಗೊಂಡಿದ್ದಾರೆ ಕನ್ವರ್ಷನ್ಗೆ. ಅದ್ರ ಇದಕ್ಕೆ ತೊಗೊಂಡಿದ್ದಾರೆ. ಅದು ಕೊಟ್ಟಿದ್ದಾಗ ಅದು ಮಾಡಿಸ್ಬೇಕು. ಅದು ಅಳತೆ ಮಾಡಿಸಿ ಅದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಆಗಿದೆಯಾ ಏನು, ಯಾಕಂದರೆ ಅವ್ರದ್ದು ಟೋಟಲ್ ಪ್ರಾಪರ್ಟಿ ಎಷ್ಟಿದೆ ಏರಿಯಾ ಅದ್ರ ಜೊತೆಗೆ 10%ಅಲ್ಲೇ ಕಟ್ಸಿದಾರ ಏನು ಅನ್ನೋದನ್ನು ಮಾಡಿಸ್ಬೇಕು. ಸರ್ವೆ ಮಾಡಿಸಿ ನಾವು ಹೇಳಬೇಕಾಗತ್ತೆ. ಅದನ್ನು ದೂರು ಕೊಟ್ಟಿದ್ದು ಅಂದರೆ ಡಿಸೆಂಬರ್ ಟೈಮಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ. ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಏನು ಲಾಸ್ಟ್ ವೀಕ್ ಏನೋ ಕೊಟ್ಟಿದ್ದಾರಂತೆ. ಅದನ್ನು ನಾವು ತನಿಖೆ ಮಾಡಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಕ್ರಮ ಏನು ತೊಗೋಬೇಕು ಅದು ಮಾಡ್ತೀವಿ. ಪಂಚಾಯತಿಲೂ ಪರ್ಮಿಷನ್ ತೊಗೊಂಡಿದ್ದಾರಂತೆ. ಅದ್ರದ್ದು ಡಾಕ್ಯುಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಪರ್ಮಿಷನ್ ತೊಗೊಂಡಿದ್ದಾರಂತೆ ಅದರದ್ದು. ಮತ್ತು ನಮ್ಮ ಕಡೆಯಿಂದ ಫಾರ್ಮ್ ಹೌಸ್ಗೆ ಅಂತ ಪರ್ಮಿಷನ್ ಕೊಟ್ಟಿರ್ತೀವಿ. ಫಾರ್ಮ್ ಹೌಸ್ಗೆ ಗೋಡಾನ್ಗಳಿರಬೇಕು. ಅಗ್ರಿಕಲ್ಚರ್ ಪರ್ಪಸ್ಗೆ ಮತ್ತು ಅಗ್ರಿಕಲ್ಚರ್ ಕೆಲಸ ಮಾಡೋಂಥವ್ರಿಗೆ ಉಳ್ಕೊಳ್ಳೋಕ್ಕೆ ಮನೆ, ಇದಕ್ಕೆ ನಾವು ಫಾರ್ಮ್ ಹೌಸ್ ಪರ್ಮಿಷನ್ ಕೊಡ್ತೀವಿ. ಬೇರೆ ಆ್ಯಕ್ಟಿವಿಟೀಸ್ಗಳು ಮಾಡಬಾರ್ದು. ಆ್ಯಕ್ಚುಲಿ ಆ ಥರ ಇದ್ದರೆ ಅವ್ರು ಕನ್ವರ್ಷನ್ ಮಾಡಿಸ್ಕೊಬೇಕಾಗತ್ತೆ. ಅದನ್ನು ನೆಕ್ಸ್ಟು ಅದನ್ನು ಕನ್ವರ್ಷನ್ ಮಾಡಿಸ್ಕೊಂಡು ಏನು ಅಸ್ತಿನಿಂದ ಕಟ್ಟಿರೋದಕ್ಕೆ KLR ಆ್ಯಕ್ಟ್ ಪ್ರಕಾರ ಫೈನ್ ಇದೆ. ಅದನ್ನು ಹಾಕಿ ಅವ್ರಿಗೆ ನೆಕ್ಸ್ಟು ಕನ್ವರ್ಷನ್ ಕೂಡ ಮಾಡೋದು. ಒಟ್ನಲ್ಲಿ ಸರ್ಕಾರಕ್ಕೆ ವಂಚಿಸಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಲು ಮುಂದಾಗಿರುವ ವಸತಿ ಸಚಿವ ಅವರ PAಗೆ ಯಾವುದೇ ಮಾನದಂಡಗಳು ಇಲ್ಲದೆ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೊಂದು ನ್ಯಾಯ, ಕಾಂಗ್ರೆಸ್ನವರಿಗೊಂದು ನ್ಯಾಯವೇ ಎಂದು
ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ. ಡಾಂಬರು ಮಿಶ್ರಣ ಘಟಕದಿಂದ ಗ್ರಾಮದಲ್ಲಿ ವಾಯು ಮತ್ತು ಶಬ್ದ ಮಾಲಿನ್ಯ ಏರ್ಪಟ್ಟು ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಎಂದು ಆರೋಪಿಸಿ ಈಚೂರು ಕುಂದ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಸಮಸ್ಯೆಗಳ ಕುರಿತು ವಿವರಿಸಿದರು. ಕಳೆದ 12 ವರ್ಷಗಳಿಂದ ಡಾಂಬರು ಮಿಶ್ರಣ ಘಟಕ ಕಾರ್ಯನಿರ್ವಹಿಸ್ತಾ ಇದ್ದು, ಇತ್ತೀಚಿನ ವರ್ಷಗಳಲ್ಲಿ ಮಾಲಿನ್ಯದ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಉಸಿರಾಡಲು ಪರದಾಡುವ ಪರಿಸ್ಥಿತಿ ಘಟಕದಿಂದ ಉಂಟಾಗಿದೆ. ಈಗಾಗಲೇ ಪ್ರತಿಭಟನೆ, ರಸ್ತೆ ತಡೆಯನ್ನ ನಡೆಸಲಾಗಿದೆ. ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ನೀಡಿದ್ರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ವಿರಾಜಪೇಟೆ ಶಾಸಕರಿಗೂ ಮನವಿ ಸಲ್ಲಿಸಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. ಕಡೆ ನಾವು ರಿನ್ಯೂ ಮಾಡಿದ್ವಿ. ಯಾಕಂದರೆ ಗ್ರಾಮ ಸಭೆಯಲ್ಲಿ ನಾವು ಹಾಕಿದ್ದೀವಿ. ಲೋಕಲ್ ಆಫೀಸರ್ನ ಕರೆಸಿ ಆಮೇಲೆ ದೆನ್ ನಾವು ಡಿಸ್ಕಷನ್ ಮಾಡ್ಬೋದು. ಮತ್ತು ಇವಾಗ ನಮ್ಮ ಜನರು ಅದನ್ನೇ ಹೇಳಿದ್ರು, ಸರ್ ಅದು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿಂದ ನಾವು ತೋರಿಸ್ಟೇ ಬರ್ತೀವಿ, ಅಲ್ಲಿಂದ ಪೊಲ್ಯೂಷನ್ ಕಂಟ್ರೋಲ್ ಕರೆಸಿ ಸಮಸ್ಯೆ ಆಗ್ಬಿಡ್ದು, ನಿಮಗೂ ಸಮಸ್ಯೆ ಆಗ್ಬಿಡ್ದು, ಏನಾದ್ರು ಭಯವಿಗೆ ಇದು ಮಾಡಬೇಕಾಗ್ತದೆ. ಯಾಕಂದರೆ ಅವ್ರು ಏನೋ ತುಂಬ ಹೈಕೋರ್ಟಿನ ಒಂದು ಆರ್ಡರ್ಸ್ ಆಗಿದೆ ಸರ್. ಏನಂತಂದರೆ ಬೇರೆ ಅವ್ರದೇ ಒಂದು ಟೀಮು, ಒಂದು 5 ಮೆಂಬರ್ಸ್ ಟೀಮ್ ಆಗಿಬಿಟ್ಟು ಬೆಂಗಳೂರು ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್, PDO ಹಾಗೂ ಮಡಿಕೇರಿ ಆಫೀಸರ್ಸ್ ಎಲ್ಲ ಒಂದು ಟೀಮ್ ಕಮಿಟಿ ಮಾಡಿ ಏನು ವಾಸ್ತವ ಏನಾಗಿದೆ ಅಂತ ವಾಸ್ತವ ಏನಂದ್ರೆ ಮರುಪರಿಶೀಲನೆಗೆ ಮಾಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮಸ್ಥ ತೀತಿಮಾಡ ಕರುಂಬಯ್ಯ, ಇತ್ತೀಚಿನ ವರ್ಷಗಳಲ್ಲಿ ಮಾಲಿನ್ಯ ಮಟ್ಟ ಏರಿಕೆಗೊಂಡು ವಾಸ ಮಾಡಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ. ಈ ಹಿಂದೆ ಮಾಲೀಕರಿಗೆ ಈ ಬಗ್ಗೆ ದೂರು ನೀಡಿದ ಸಂದರ್ಭ ಘಟಕ ತೆರವಿನಿಂದ ಹೂಡಿರುವ ಹಣ ನಷ್ಟವಾಗುತ್ತೆ ಅಂತ ಹೇಳಿದರು. ಗ್ರಾಮಸ್ಥರೊಂದಿಗೆ ಚರ್ಚಿಸಿ 2 ವರ್ಷಗಳ ಕಾಲ ಘಟಕ ನಡೆಸಿ ನಂತರ ತೆರವು ಮಾಡುವ ಬಗ್ಗೆಯೂ ನಿರ್ಧಾರ ಆಗಿತ್ತು. ಆದರೆ ಘಟಕ ಇಂದಿಗೂ ಕಾರ್ಯನಿರ್ವಹಿಸ್ತಾ ಇದೆ. ಘಟಕದ ಕಾರ್ಯಚಟುವಟಿಕೆಯಿಂದ ನೆಮ್ಮದಿ ಇಲ್ಲದಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಮೌನ ವಹಿಸಿದೆ ಎಂದು ಆರೋಪಿಸಿದರು. ಹೇಳಿದ್ರು ಕೂಡ ಅವರು ಭಾಳ ಎರಗಂಟೆಗೆ ಮಾತಾಡ್ತಾ ಇದ್ರು ನಮ್ಮ ಜೊತೆ. ನಾವು ಗ್ರಾಮಸ್ಥರು ನಮ್ಮದು ಪ್ರಾಬ್ಲಮ್ ಯಾವ ಥರ ಅಂತ ಹೇಳಿದರೆ, ರಾತ್ರಿ ಹೊತ್ತಲ್ಲಿ ಕೆಲವೊಂದು ಸರಿ 2 ಪ್ಲ್ಯಾಂಟ್ ಆನ್ ಮಾಡಿ ಅದ್ರದ್ದು ಹೊಗೆ ಬಂದಾಗ, ನೀರಿಂದ ಹೊರಗಡೆ ಬಂದಾಗ ಯಾವ ಥರ ವಿಲವಿಲ ಒದ್ದಾಡ್ತೀವಿ ಆ ಥರ ಅಷ್ಟೊಂದು ಜಾಸ್ತಿ. ಜೊತೆಗೆ ಸೌಂಡ್ ಪೊಲ್ಯೂಷನ್ ಕೂಡ ಇದೆ ಸಿಕ್ಕಾಪಟ್ಟೆ. ಅಲ್ಲಿದು ಟ್ರಕ್ಗಳು ಅದ್ರದ್ದು ಡೋರ್ಗಳನ್ನೆಲ್ಲ ಅದೆಲ್ಲ ಟಾರ್ ಅಂಟ್ಕೊಂಡಿರೋದಕ್ಕೋ ಏನೋ ಅದನ್ನೆಲ್ಲ ಜೋರಾಗಿ ಅದನ್ನ ಆ ಕಡೆ ಮಾಡಿದಾಗ ಆ ಸೌಂಡ್ ಬಂದು ಮೆದುಳಿಗೆ ಹೊಡೆದಂಗೆ ಆಗುತ್ತೆ. ಈ ಸುತ್ತಿಗೆನಲ್ಲಿ ತಲೆ ಹೊಡೆದಷ್ಟು ಜೋರಾಗಿ ಶಬ್ದ ಬರುತ್ತೆ ರಾತ್ರಿ ಇಡೀ. ಹತ್ತಿರದಲ್ಲಿರೋರೆಲ್ಲ ಮಲಗೋದು ಯಾವಾಗ, ಯಾವ ಥರ ನಿದ್ರೆ ಮಾಡೋದು. ಇವಾಗ ಹತ್ತಿರದಲ್ಲಿರೋ ಮನೆಗಳವರಂತೂ ಎಲ್ಲ ಬಾಗಿಲು ದಿನಪೂರ್ತಿ ಮುಚ್ಚೇ ಇರ್ತಾರೆ. ಇವಾಗ ವಿಂಡೋಗಳಿಗೆಲ್ಲ ಸ್ವಲ್ಪ ಈ ಫಿಲ್ಟರ್ಸ್ ಹಾಕ್ಕೊಂಡು ಅವರು ಉಸಿರಾಡ್ಕೊಂಡು ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ಈ ಶಾಂತ ಪರಿಸರದಲ್ಲಿ ಇಂಥ ಒಂದು ಘಟಕ ನಮಗೆ ಬೇಕಾ? ಗ್ರಾಮ ಪಂಚಾಯತಿಯವ್ರ ಹತ್ರ ನಾವು ವಿಲೇಜರ್ಸ್ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಅದರಲ್ಲೂ ಸ್ಪೆಷಲಾಗಿ ಇವಾಗ ಒಂದು ಸಮಯ ನಾವು ಇವಾಗ ಕೋಳಿ ಫಾರ್ಮ್ ಮಾಡಬೇಕು, ತಪ್ಪಿದ್ರೆ ಹಂದಿ ಫಾರ್ಮ್ ಮಾಡಬೇಕು, ತಪ್ಪಿದ್ರೆ ಒಂದು ಗೋಡೌನ್ ಕಟ್ಟಬೇಕು ಅಂತಂದ್ರೂ ನಮಗೆ ಪರ್ಮಿಷನ್ ಬೇಕಾಗುತ್ತೆ. ನಾವು ಅದನ್ನ ತೊಗೊಳ್ತೀವಿ ಗ್ರಾಮ ಪಂಚಾಯತಿಯಿಂದ. ಅಂಥದ್ರಲ್ಲಿ ಇಂಥ ರಾಕ್ಷಸ ಗಾತ್ರದ ಈ ಉದ್ಯಮಿಗಳು ಬಂದು ಈ ಥರ ಒಂದು ತಾರ್ ಪ್ಲ್ಯಾಂಟನ್ನು ಇಲ್ಲಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಇಲ್ಲದೆ ನಡೆಸ್ಬೋದು. ನಾವು ನಡೆಸ್ತೀವಿ, ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಡ ಅಂತ ಹೇಳೋದು ಯಾವ ನ್ಯಾಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅವ್ರಿಗೆ ಈ ಸ್ಥಳಾಂತರ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಾನೇನು ಇಲ್ಲಿ ಮೊಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅದನ್ನ ಶಿಫ್ಟ್ ಮಾಡೋಕ್ಕೆ ಅಂತ. ಅಂದರೆ ನಾವೆಲ್ಲ ಸೇರಿ 2 ವರ್ಷದ ಹಿಂದೆಯೇ ಅವರಿಗೆ 2 ವರ್ಷ ಟೈಮ್ ಕೊಟ್ಟು ಅವರಿಗೆ ಅಂದರೆ ಈ ಲಾಸ್ ಆಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಕ್ಕೆ 2 ವರ್ಷ ಟೈಮು ಊರವರು ಅಷ್ಟೇ, ಗ್ರಾಮ ಪಂಚಾಯತಿಯವರು ಅಷ್ಟೇ ಎಲ್ಲ ಸೇರಿ ಸಹಿ ಮಾಡಿರೋಂಥ ಪತ್ರ ನಮ್ಮ ಹತ್ರ ಇದೆ.
ಅದು ಮುಗ್ದು ಕೂಡ ಇವಾಗ 2 ವರ್ಷ ಆಗ್ಲಿಕ್ಕೆ ಬಂತು, ಇನ್ನೂ ಅದನ್ನ ನಡೆಸ್ತಾನೆ ಇದ್ದಾರೆ. ಕೇಳಿದ್ರೆ ಹೇಳ್ತಾರೆ ಒಂದು ಫಿಲ್ಟರ್ ನಾವೆಲ್ಲ ಹಾಕಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ. ರಾತ್ರಿ ಹೊತ್ತಲ್ಲಿ ಸ್ಪೆಷಲಿ ಅದು ಇನ್ನೇನು ಹಾಕಿ ಅವರು ಅದನ್ನ ಉಳಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪ್ಲಾಸ್ಟಿಕ್ ಸ್ಮೆಲ್ಗಳು ಅದು ಬರೋದು, ಹತ್ತಿರದಲ್ಲಿರೋರು ಯಾರು ನಿದ್ರೆನೇ ಮಾಡೋಕ್ಕಾಗ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ. ಈ ಸಂದರ್ಭ ಗುಮ್ಮಟಿರ ದರ್ಶನ್, ತೀತಮಡ ಅಯ್ಯಪ್ಪ, ಸುಜಿ, ಕೊಕ್ಕಂಡ ರೋಷನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೂಡು ಕುಟುಂಬದಲ್ಲಿ ಅಡುಗೆ ಮನೆಗಷ್ಟೇ ಸೀಮಿತವಾಗಿದ್ದ ಅಮ್ಮನನ್ನ ಅಪ್ಪ ಕೊಡಿಸಿದ್ದ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ಭಾರತದ ಎಲ್ಲ ರಾಜ್ಯವನ್ನು ಒಳಗೊಂಡಂತೆ ಸುತ್ತಮುತ್ತಲ 3 ದೇಶಗಳಿಗೆ ಕರೆದೊಯ್ದು ಅಲ್ಲಿನ ಪುಣ್ಯಸ್ಥಳ ಪ್ರವಾಸಿ ತಾಣಗಳಿಗೆ ಭೇಟಿ ಮಾಡಿಸಿ ಮನಸ್ಸಂತೋಷ ಪಡ್ತಾ ಇರುವ ಡಿ ಕೃಷ್ಣಕುಮಾರ್ ಮತ್ತು ಅವರಮ್ಮ ಚೂಡಾರತ್ನಮ್ಮ ಮಂಜಿನನಗರಿ ಮಡಿಕೇರಿಗೆ ಭೇಟಿ ನೀಡಿದರು. ಮೂಲತಃ ಮೈಸೂರಿನವರಾದ ಕೃಷ್ಣಕುಮಾರ್ ಅವರು ತಮ್ಮ ಅಮ್ಮನೊಂದಿಗೆ 2018 ಜನವರಿ 16ರಂದು ಆರಂಭಿಸಿರುವ ಪ್ರವಾಸ ಇಂದಿಗೂ ಮುಂದುವರೆದಿದೆ. ಇವರು ಇಲ್ಲಿಯವರೆಗೆ ಭಾರತದ ವಿವಿಧ ರಾಜ್ಯಗಳು, ನೆರೆಯ ನೇಪಾಳ, ಭೂತಾನ್, ಮ್ಯಾನ್ಮಾರ್ ದೇಶ ಸೇರಿದಂತೆ 1 ಲಕ್ಷ ಕಿಲೋಮೀಟರ್ಗೂ ಹೆಚ್ಚಿನ ದೂರವನ್ನು ಕ್ರಮಿಸಿ ಅಮ್ಮನಿಚ್ಛೆಯ ಪ್ರದೇಶಗಳಿಂದ ತೀರ್ಥಕ್ಷೇತ್ರಗಳ ದರ್ಶನವನ್ನು ಅವರಿಗೆ ಮಾಡಿಸಿದ್ದಾರೆ. ಮಡಿಕೇರಿಗೆ ಆಗಮಿಸಿದ ಕೃಷ್ಣಕುಮಾರ್ ಮತ್ತು ಚೂಡಾರತ್ನಮ್ಮ ಅವರನ್ನು ಬಾಲಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ನಮ್ಮದು ಒಂದು ನಿಯಮ ಇದೆ, ನಾವೆಲ್ಲೂ ಕಾಮಕಂಚನ ತ್ಯಾಗ ಮಾಡಿ ಇಲ್ಲ. ಆದ್ರೆ ನಂದೊಂದು ನಿಯಮ ಇದೆ ಸೆಲ್ಫ್, ಅದನ್ನ ಒಳ್ಳೆ ಕಾರ್ಯಕ್ಕೆ ನೀವೇ ಬಳಸಿ. ಏಕೆಂದ್ರೆ ನಾನು ಎಲ್ಲಿ ತ್ಯಾಗ ಮಾಡಿದ್ದೀನಿ, ಎಲ್ಲಿ ಹೋದ್ರೂ ನಾನು ದಾನ ದಕ್ಷಿಣೆ ಇದು ನನ್ನ ಸ್ವಂತ ಶ್ರಮದ ಹಣದಿಂದ ನಾನು ನಮ್ಮ ತಾಯಿ ಆಯ್ಕೆ ಮಾಡಿದ್ದೀನಿ. ಅನ್ಯದ ತಿಳ್ಕೋಬಾರ್ದು, ಅಲ್ಲಿ ನಷ್ಟ ಆಗುತ್ತೆ ಅಂತ ಮಾತಾಡಿ ಯಾವುದಾದ್ರೂ ಒಂದು ಒಳ್ಳೆ ಉದ್ದೇಶ ನಾವು ರೋಟರಿ ಸಂಸ್ಥೆ ಇಟ್ಕೊಂಡು ಏನ್ ಮಾಡಿದೆ ಅಂತ ನಿಮಗೆ ತಿಳಿಸ್ತೀವಿ. ಅದೇ ನಿಮ್ಮ ಅಮ್ಮನ ಹೆಸರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತಿದ್ದು ಅಲ್ಲೇ ಇರ್ತೀವಿ, ಅದೇ ಚೌಲ್ಟಿನಿ ಇದ್ದು ನಾಳೆ ಬೆಳಗ್ಗೆ ನಮ್ಮ ಪ್ರಯಾಣ. ಅವರ ಮನೆಗೆ ಎಲ್ಲ ಕರ್ಕೊಂಡು ಇಟ್ಕೊಂಡು ನಮ್ಮನ್ನು ಮಾಡಿದ್ದಾರೆ. ಸಂಘ ಸಂಸ್ಥೆಗಳು ಗೊತ್ತಲ್ಲ, ಇದೆಲ್ಲ ಆಶ್ರಮ ಅಂತೂ ಎಲ್ಲ ಆಶ್ರಮ ಇದೆ, ಬ್ರಾಹ್ಮಣ ಸಂಘ. ನಾನು ನಮ್ಮ ಯಜಮಾನ ಕಾಲದಲ್ಲಿ ಏನೂ ನೋಡಿರಲಿಲ್ಲ. ಜಾಯಿಂಟ್ ಫ್ಯಾಮಿಲಿ, ಅದೇ ಅವಿಭಕ್ತ ಕುಟುಂಬದಲ್ಲಿ ಏನೂ ನೋಡಿರಲಿಲ್ಲ. ಈ ನಮ್ಮ ಯಜಮಾನರು ಒಂದು 10 ವರ್ಷ ಆಯ್ತು ಹೋಗ್ಬಿಟ್ಟು, ಅಂದರೆ ಕಾಲವಾರ. ಅವಾಗ ಇವನು ಒಬ್ಬರೇ ಮಗ. ನಾವು ಮೈಸೂರಲ್ಲಿದ್ದ, ನಾನು ನಮ್ಮ ಯಜಮಾನರು ಮೈಸೂರಲ್ಲಿದ್ದ, ಇವನು ಬೆಂಗಳೂರಲ್ಲಿದ್ದ ಕೆಲಸದಲ್ಲಿ. ಹಾಗಾಗಿ ನಮ್ಮ ಯಜಮಾನ್ ಹೋದ್ಮೇಲೆ ಇವ್ನು ಬಂದು ನನ್ನನ್ನು ಒಬ್ಬನೇ ಮಗ ಅಲ್ವ, ಹಾಗಾಗಿ ನನ್ನನ್ನು ನನ್ನ ಜೊತೆಲೇ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಇಟ್ಕೊಂಡ್ಬಿಟ್ಟ. ಇಲ್ಲಿ ಮೈಸೂರು ಬಿಟ್ಟಿಲ್ಲ, ಒಬ್ಬಳೇ ಅಲ್ವ ಅಂತ. ಸರಿ, ನಾನೇನು ನೋಡಿರ್ಲಿಲ್ವಲ್ಲ ಗಂಡನ ಕಾಲದಲ್ಲಿ, ಬರೀ ಅಡುಗೆ ಮನೆ ಕೆಲಸ, ಹೊರಗಡೆ ಕಾರ್ಯ ಏನೂ ಇಲ್ಲ. ನನಗೂ ಸಾಕಷ್ಟು ಎಜುಕೇಷನ್ ಇದೆ. ನಾನು ಇಲ್ಲಿ 5 ಪರೀಕ್ಷೆಗಳು ಪಾಸ್ ಮಾಡ್ಕೊಟ್ಟಿದ್ದೀನಿ, ಶಿಕ್ಷಕರ ಇದು ಕೂಡ ಆಗಿದೆ. ನೋಡಿ, ಕೆಲಸ ಮನೆಯಲ್ಲೇ. ಹೀಗಾಗಿ ಇವನು ನನ್ನನ್ನು ನಾನೇನು ನೋಡಿರಲಿಲ್ಲ. ನಮ್ಮ ತಂದೆಯವರ ಹೆಸರು ಶ್ರೀ ದಕ್ಷಿಣಾಮೂರ್ತಿ. ದಕ್ಷಿಣ ಲಾಸ್ಟ್ ಕ್ವೆಶ್ಚನ್ ಇದ್ರೆ ಕೇಳಿ. ಅಲ್ಲದೆ 1 ಲಕ್ಷಕ್ಕೂ ಹೆಚ್ಚು ಕಿಲೋ. ಎಷ್ಟು ದಿನ? 5 ವರ್ಷ ಆಯಿತು. ಏಕೆಂದ್ರೆ ಮಧ್ಯೆ ಕೋವಿಡ್ ಎಲ್ಲ ಬಂತಲ್ಲ, ಸೊ ಹಾಗಾಗಿ 1-1.5 ವರ್ಷ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. 2600 ಹಾಗಾಗಿ ಮತ್ತೆ ಫಸ್ಟ್ ವೇವ್ ಸೆಕೆಂಡ್ ವೇವ್ ಇದ್ದದ್ರಿಂದ ಎಲ್ಲೂ ಹೋಗಿ ಮತ್ತೆ ಶುರು ಮಾಡಿ ಎಲ್ಲ ಬಿಟ್ಟು ಹೋಗಿದ್ದು. ಉತ್ತರಾಖಂಡ, ಹಿಮಾಚಲ, ಜಮ್ಮು ಕಾಶ್ಮೀರ ಈ ಕಡೆ ಎಲ್ಲ ನೋಡ್ಕೊಂಡು ಏನಿಲ್ಲ. ಯಾಕೆಂದ್ರೆ ನಮ್ಮ ಈ ಮಂಡಿನಲ್ಲಿ ಇದು ಸ್ಕೂಟ್ರು ಕೂಡ 13,700 ಫೀಟ್ ಐಟಿಗೆ ತಗೊಂಡ್ರು. ಚೀನಾ ಬಾರ್ಡರ್ ಹೋಗ್ಬೇಕಾದ್ರೆ, ತವಾಂಗ್ ಹೋಗ್ಬೇಕಾದ್ರೆ ಸೆಲಾ ಪಾಸ್ ಅಂತ 13,700 ಫೀಟ್ ಐಟ್ ಇದೆ. ಅಲ್ಲಿಗೂ ಆ ಸ್ಕೂಟ್ರಲ್ಲೇ ಹೋಗಿ ಅಮ್ಮಂಗೆ ಚಳಿ ತಕ್ಕೊಂಡ್ರ. ಮೈಸೂರು ಅವರ ಅಮ್ಮ ಚೂಡರತ್ನಮ್ಮ ಅಂತೇಳಿ ಮೈಸೂರು ಮೂಲದ 75 ವರ್ಷ. ಇವರ ಸಾಧನೆ ಏನಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಅದನ್ನು ಪ್ರೇರಣೆ ಮತ್ತು ಆದರ್ಶವಾದಂಥದ್ದು. ಆಧುನಿಕ ಶ್ರವಣಕುಮಾರ್ ಅಂತೇಳಿ ಅವ್ರನ್ನ ಕರಿತಾನೆ. ಹಳೆಯ ಕಥೆಗಳನ್ನ ಕೇಳಿದ್ವಿ, ಅಪ್ಪ ಅಮ್ಮನನ್ನ ತಕಡಿಯಲ್ಲಿ ಕೂರಿಸ್ಕೊಂಡು ತೀರ್ಥಕ್ಷೇತ್ರ ದರ್ಶನ ಮಾಡಿಸಿದಂಥ ಕಥೆಯನ್ನ ನಾವೆಲ್ಲರೂ ಬಾಲ್ಯದಲ್ಲಿ ಕೇಳಿದ್ವಿ. ಅದನ್ನ ಈ ಆಧುನಿಕ ಕಾಲದಲ್ಲಿ ನಿಜವಾಗಿ ನಿರೂಪಿಸಿದರು ಶ್ರೀಯುತ ಕೃಷ್ಣಕುಮಾರ್ ಅವರು. ಅಮ್ಮನ ಬಯಕೆ ಏನಿತ್ತು ಅಂದ್ರೆ ಹೇಳಿದ್ರೆ ಮತ್ತೆ ಮುಂದಿನ ಕಾರ್ಯಕ್ರಮ ಶೆಡ್ಯೂಲ್ ಮಾಡ್ಕೊಂಡಿದ್ದೆ, ಹಾಗಾಗಿ ತುಂಬ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಶ್ರೀಯುತ ಕೃಷ್ಣಕುಮಾರ್ ಅವರಿಗೆ ಮತ್ತು ಅವರ ಅಮ್ಮನಿಗೆ ರೋಟರಿ ಪರವಾಗಿ ಮತ್ತು ಮಡಿಕೇರಿ ನಗರದ ಎಲ್ಲ ಜನತೆ ಪರವಾಗಿ ನಾವು ಮತ್ತು ರೋಟರಿ ಜಿಲ್ಲೆ ಶ್ರೀಮಂತ ಇಟ್ಕೊಂಡ ಪರವಾಗಿ ಕೂಡ ಆತ್ಮೀಯವಾದ ಸ್ವಾಗತವನ್ನು ತೋರಿಸ್ತೇವೆ. ಮಡಿಕೇರಿ ಕಾಸರಗೋಡು ರಜತ ಮಹೋತ್ಸವದ್ದು
ಈ ಸಂದರ್ಭ ರೋಟರಿ ಜಿಲ್ಲಾ ರಾಜ್ಯಪಾಲ ಪಿಕೆ ರಾಮಕೃಷ್ಣ, ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ರತ್ನಾಕರ ರೈ, ರೋಟರಿ ಸಹಾಯಕ ರಾಜ್ಯಪಾಲ ದಿಲಂಚಂಗಪ್ಪ, ಜಿಲ್ಲಾ ರೋಟರಿ ಕಾರ್ಯದರ್ಶಿ ಬಿಕೆ ಕಾರ್ಯಪ್ಪ, ರೋಟೇರಿಯನ್ ಬಿಜಿ ಅನಂತಶಯನ, ರೋಟರಿ ಪಬ್ಲಿಕ್ ಇಮೇಜ್ ಸಮಿತಿ ಉಪಾಧ್ಯಕ್ಷ ಅನಿಲ್ ಹೆಚ್ಟಿ, ಅನಿತಾ ಪೂವಯ್ಯ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅಪರಾಧ ಪತ್ತೆ ಕಾರ್ಯದಲ್ಲಿ ಉತ್ತಮ ದಕ್ಷತೆ ತೋರಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿಯವರು ಅಭಿನಂದಿಸಿದರು. ನಗರದ ಜಿಲ್ಲಾ ಕವಾಯತಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು. ಈ ಸಂದರ್ಭ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಹಾಜರಿದ್ದರು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ಉಳಿಯಲು ಮತ್ತು ಆರ್ಥಿಕ ಕ್ಷೇತ್ರ ಬಲಗೊಳ್ಳಲು ಸಹಕಾರಿ ಸಂಸ್ಥೆಗಳ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿಯಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ಮಡಿಕೇರಿಯ ಗೌಡ ಸಮಾಜದಲ್ಲಿ ನಡೆದ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ನಿಯಮಿತದ ಶತಸಂಭ್ರಮ ಶತಮಾನೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರಿ ಸಂಸ್ಥೆಯೊಂದು ಶತಮಾನೋತ್ಸವವನ್ನು ಆಚರಿಸಿಕೊಳ್ತಾ ಇರುವುದು ದೊಡ್ಡ ಮೈಲುಗಲ್ಲಾಗಿದೆ. ಸಂಘದ ಸ್ಥಾಪಕ ಅಧ್ಯಕ್ಷ ಪಟ್ಟಡ ಎಂ ಉತ್ತಪ್ಪ ಹಾಗೂ ಸ್ಥಾಪಕ ಕಾರ್ಯದರ್ಶಿ ತೇಲಪಂಡ ಎಂ ಕಾರ್ಯಪ್ಪ ಅವರನ್ನು ಸ್ಮರಿಸಿ ಗೌರವ ಅರ್ಪಿಸಲೇಬೇಕಾಗಿದೆ. ಸಂಸ್ಥೆಯ ಯಶಸ್ಸಿಗೆ ಈ ಹಿಂದಿನ ಮತ್ತು ಈಗಿನ ಆಡಳಿತ ಮಂಡಳಿಯ ಕೊಡುಗೆಯೂ ಇದೆ. ದೇಶದ ಪ್ರಜಾಪ್ರಭುತ್ವದ ಉಳಿವಿಗೆ ಆರ್ಥಿಕ ಬಲ ಮುಖ್ಯವಾಗುತ್ತೆ. ಸಹಕಾರಿ ಸಂಸ್ಥೆಗಳು ಆರ್ಥಿಕ ಶಕ್ತಿಯಿಂದ ಹೆಚ್ಚಿಸುತ್ತಾ ಬಂದಿವೆ. ಇಂದಿನ ಆಧುನಿಕ ಕಾಲದಲ್ಲೂ ಕೊಡಗಿನ ಸಹಕಾರಿ ಕ್ಷೇತ್ರ ಇತರರಿಗೆ ಮಾದರಿಯಾಗಿದೆ. ಇಲ್ಲಿನ ಸಹಕಾರಿಗಳಿಂದ ಕಲಿಯುವುದು ಬಹಳಷ್ಟಿದೆ. ಸಹಕಾರಿ ಸಂಘಗಳು ಕೇವಲ ಒಂದು ಸಂಸ್ಥೆಯಲ್ಲ, ಸಮಾಜವನ್ನು ಉತ್ತಮ ರೀತಿಯಲ್ಲಿ ಕಟ್ಟಬಹುದಾದ ಸಂಘಟನೆಯೂ ಆಗಿದೆ ಎಂದು ಹೇಳಿದರು. ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ. ಶತಮಾನೋತ್ಸವ ಈಗ ಒಂದು ಸಣ್ಣ ಮೈಲಿಗಲ್ಲದೆ ಅತ್ಯಂತ ಮಹತ್ವವಾದಂತಹ ಒಂದು ಕ್ಷಣ, ಅತ್ಯಂತ ಮಹತ್ವವಾದಂತಹ ಒಂದು ಆಚರಣೆ, ಅತ್ಯಂತ ಮಹತ್ವವಾದಂತಹ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸಂಸ್ಥೆಯ ಒಂದು ಸಂಸ್ಥಾಪಕರನ್ನು ನಾವು ಸ್ಮರಣೆ ಮಾಡಬೇಕಾಗಿದೆ, ಅವರಿಗೆ ಗೌರವವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಎಲ್ಲರ ಪರವಾಗಿ ವೈಯಕ್ತಿಕವಾಗಿಯೂ ಕೂಡ ಶ್ರೀ ಕಾರ್ಯಪ್ಪ ಅವರಿಗೆ, ಶ್ರೀ ಪಟ್ಟದ ಒಂದು ಉತ್ತಪ್ಪ ಅವರಿಗೆ ಇಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಗೌರವವನ್ನು ಮತ್ತು ಅವರನ್ನು ಸ್ಮರಣೆ ಮಾಡ್ತಾ, ನಂತರ ಸಕ್ರಿಯವಾಗಿ ಅನೇಕರು 100 ವರ್ಷ ಅಂದರೆ ಅನೇಕರು ನಮ್ಮ ನಿಮ್ಮೆಲ್ಲರ ಒಂದು ಪೂರ್ವಜರು ಕೂಡ ಅವರ ಸಹಕಾರವನ್ನು ನೀಡಿರ್ತಕ್ಕಂಥದ್ದು ಸಹಜವಾಗಿ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡೋದು ಸೂಕ್ತ. ಮತ್ತು ಏನು ಪ್ರಸ್ತುತ ಇರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಇರ್ಬೋದು, ಪ್ರಸ್ತುತ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇರ್ಬೋದು, ಅವರೆಲ್ಲರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಶತಮಾನೋತ್ಸವ ನಮಗೆ ಆಚರಣೆ ಮಾಡುವ ಕಾರಣಕ್ಕಾಗಿ ಆ ಸಂಸ್ಥಾಪಕರು, ನಂತರ ಪ್ರತಿಯೊಬ್ಬರ ಒಂದು ಸಕ್ರಿಯ ಒಂದು ಪದಾಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಪ್ರಸ್ತುತ ಇರ್ತಕ್ಕಂಥ ಒಂದು ಮಂಡಳಿ ಇರ್ಬೋದು, ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅವರೆಲ್ಲರಿಗೂ ಕೂಡ ಒಂದು ಕೃತಜ್ಞತೆಗಳ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಶತಮಾನೋತ್ಸವದ ಒಂದು ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಸಲ್ಲಿಸುತ್ತಾ, ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಎಂಎಲ್ಸಿ ಎಂಪಿ ಸುಜಾ ಕುಶಾಲಪ್ಪ, ಶತಸಂಭ್ರಮ ಭವನ ನಿರ್ಮಾಣಕ್ಕೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಎಂಎಲ್ಸಿ ಅನುದಾನದಿಂದ 5 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದರು. ದಾನಿಗಳು ಸಹಕಾರ ಪ್ರಮುಖ. ಹಾಗೆ ಬಹಳ ಹಿಂದಿನಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೂ
ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಜಿ ನಂಜನಗೌಡ, ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಬೆಳವಣಿಗೆ ಕಾಣಬೇಕಾದ್ರೆ ಸ್ಥಾಪಕರ ಸ್ಮರಣೆ ಅಗತ್ಯ ಎಂದರು. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಎಚ್.ಎಸ್. ಚೇತನ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ ನುಗ್ಲಿ, ಹಿರಿಯರಾದ ಪಟ್ಟಣ ಎ. ಪೂವಣ್ಣ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್.ಸಿ. ನಟೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎ.ಎಸ್. ಪೊನ್ನಣ್ಣ ಅವರು ಶತಸಂಭ್ರಮ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು. ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ 100 ಸಹಕಾರಿಗಳನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಸನ್ಮಾನಿಸಿ ಗೌರವಿಸಿದರು. ಕೊಡಗು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಟಿಆರ್ ಶರವಣಕುಮಾರ್, ರಾಜ್ಯ ನೌಕರರ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರು ಚೇತನ್ ಮಾಸ್ಟರ್, ನಾನು ಅದೇ ಹೇಳಿದೆ, ಚೇತನ್ ಮಾಸ್ಟರ್ ಸ್ಕೂಲ ಪಾಠ ಹೇಳ್ತಾ ಇಲ್ಲ, ಸಮಾಜದಲ್ಲೂ ಒಳ್ಳೆ ಪಾಠ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಮಾತ್ರ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಮುತ್ತಪ್ಪನವರು ಇರ್ಬೋದು, ರೇವತಿ ಮೇಡಮ್ ಇರ್ಬೋದು, ದೇವಾನಂದ ಇರ್ಬೋದು, ಎಲ್ಲ ಶಿವಲಿಂಗಣ್ಣ ಇರ್ಬೋದು, ಬಸವರಾಜ್ ಅವರು ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾತ್ರ ಹಿರಿಯವರು ನಮಗೆ ಏನು ಮಾರ್ಗದರ್ಶನ ಕೊಡ್ಕೊಂಡ್ ಬಂದರೆ ಅವ್ರು ಗೌರವಂತ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರ. ಈ ಪದಾರ್ಥ ಈ ಏನು ಸಂಪ್ರದಾಯ ನಿರಂತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಹಿರಿಯವರು ಹೋಗಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಮರೀತಾ ಇದ್ದೀವಿ. ನಾವು ಮಾತ್ರ ಈ ಹಿರಿಯರಿಗೆ 100 ವರ್ಷದ ಇತಿಹಾಸ, ನಮ್ಮ ಹಿರಿಯರಿಗೆ ಗೌರವಂತ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರೆ ಏನು ಸನ್ಮಾನ ಕಾರ್ಯಕ್ರಮ ಇರ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ನೋವು ಕಷ್ಟ ಏನಾದ್ರೂ ಇದ್ದಂತ ಸಂದರ್ಭದಲ್ಲಿ ನಮ್ಮ ಈ ಸಂಘ ಅವ್ರಿಗೆ ನೇರವಾಗಿ ಹೋಗಿ ಅವ್ರಿಗೆ ಕೈ ಜೋಡಿಸಂತ ಕೆಲಸ ನೀವು ಮಾಡಬೇಕು. ವ್ಯಕ್ತಿಯೊಬ್ಬ ವಿರಾಜಪೇಟೆ ಅರಮೇರಿ ಗ್ರಾಮದ 4ನೇ ಮೈಲಿಯ ತನ್ನ ಗದ್ದೆಯಲ್ಲಿ ಸ್ವಂತ ಒಂಟಿ ನಳಿಗೆ ಕೋವಿಯಿಂದ ಬೆಳಗಿನ ಜಾವ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ. ಮೃತ ಚಿರೇಕಂಡ ಪೊನ್ನಪ್ಪ ಅವರ ಪುತ್ರ ಡಾಲು ನಂಜಪ್ಪ ಎಂಬುವರೇ ಮೃತ ವ್ಯಕ್ತಿ. ಬೆಳಿಗ್ಗೆ ಆರೋಗ್ಯ ಸಮಸ್ಯೆ ಎದುರಾಗಿದ್ದು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸಿಕೊಂಡು ಮನೆಗೆ ಮರಳಿದ್ದಾರೆ. ಪತ್ನಿ ಸರ್ಕಾರಿ ಶಿಕ್ಷಕಿ ಡಾಲು ಅವರಿಂದ ವಿವಾಹ ವಿಚ್ಛೇದನೆ ಪಡೆದು ಪ್ರತ್ಯೇಕವಾಗಿ ಅಲ್ಲೇ ಸಮೀಪದಲ್ಲಿ ವಾಸ ಮಾಡ್ತಾ ಇದ್ದಾರೆ. ತನ್ನ ಆರೋಗ್ಯ ಸಮಸ್ಯೆಯಿಂದ ಮನನೊಂದ ಡಾಲು ಸೋಮವಾರ ಬೆಳಿಗ್ಗೆ ತನ್ನ ಗದ್ದೆಯಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು, ಪಕ್ಕದ ತೋಟಕ್ಕೆ ಕಾಫಿ ಕೊಯ್ಯಲು ತೆರಳುತ್ತಿದ್ದ ವ್ಯಕ್ತಿಗಳು ಗದ್ದೆಯಲ್ಲಿ ಕೋವಿ ಸಹಿತ ಡಾಲು ಬಿದ್ದಿದ್ದನ್ನು ಗಮನಿಸಿ ವಿರಾಜಪೇಟೆ ಗ್ರಾಮಾಂತರ ಠಾಣೆಗೆ ವಿಷಯ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ವಿರಾಜಪೇಟೆ ಗ್ರಾಮಾಂತರ ಠಾಣೆ ಅಧಿಕಾರಿ ಲತಾ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಎಸ್ಪಿ ಬಿಂದುಮಣಿ, ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್, ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಅವರು ಆಗಮಿಸಿ ಮೃತದೇಹವನ್ನು ವೀಕ್ಷಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಿ ಕುಟುಂಬದ ಸದಸ್ಯರಿಗೆ ಹಸ್ತಾಂತರ ಮಾಡಿದ್ದಾರೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ನೂತನ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ.
ಮಡಿಕೇರಿ ಬ್ಲಾಕ್ ಅಧ್ಯಕ್ಷರಾಗಿ ಕೊಂಪುಳಿರ ಇಂದಿರಾ ರಾಮಚಂದ್ರ, ನಗರಾಧ್ಯಕ್ಷರಾಗಿ ಶಶಿಕಲಾ ಭಗವತಿ ನಗರ, ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷರಾಗಿ ಜಾನಕಿ ವೆಂಕಟೇಶ್ ಚೌಡ್ಲು, ನಗರಾಧ್ಯಕ್ಷರಾಗಿ ಶುಭಾ ಸೋಮವಾರಪೇಟೆ, ಕುಶಾಲನಗರ ಬ್ಲಾಕ್ ಅಧ್ಯಕ್ಷರಾಗಿ ಸವಿತಾ ಸುರೇಶ್ ಶಿರಂಗಾಲ ಹಾಗೂ ನಗರಾಧ್ಯಕ್ಷರಾಗಿ ಸಂಗೀತ ರವಿಕುಮಾರ್ ಆಯ್ಕೆಯಾಗಿದ್ದಾರೆ. ಕ್ಷೇತ್ರದ ಶಾಸಕ ಡಾ ಮಂತ್ರಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಹಾಗೂ 3 ಬ್ಲಾಕ್ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಅವರ ಒಪ್ಪಿಗೆ ಮೇರೆಗೆ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಪಕ್ಷದ ಬಲವರ್ಧನೆಗೆ ಆದ್ಯತೆ ನೀಡಲು ಸೂಚಿಸಲಾಗಿದೆ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಪುಷ್ಪಲತಾ ಜೆಆರ್ ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಶಾಸಕ ಡಾ ಮಂತ್ರಗೌಡ ಅವರು ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ್, ಪ್ರಮುಖರಾದ ವಿನೋದ್, ರುಬೀನಾ ಎಂಎ ಮತ್ತಿತರರು ಪಾಲ್ಗೊಂಡಿದ್ದರು. ನವಜಾತ ಶಿಶುಗಳ ಸಂರಕ್ಷಣೆಗೆ ಪೂರಕವಾಗಿ ತಾಯಿಯ ಎದೆಹಾಲು ಸಂಗ್ರಹ ಕೇಂದ್ರಗಳನ್ನು ತೆರೆಯುವ ನಿಟ್ಟಿನಲ್ಲಿ ರೋಟರಿ ಸೇವಾ ಸಂಸ್ಥೆ ಪ್ರಥಮ ಆದ್ಯತೆಯೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ ಎಂದು ರೋಟರಿ ಜಿಲ್ಲಾ ರಾಜ್ಯಪಾಲರಾದ ಪಿಕೆ ರಾಮಕೃಷ್ಣ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸಾಕಷ್ಟು ಬಾರಿ ನವಜಾತ ಶಿಶುಗಳು ಅಗತ್ಯ ಪೋಷಕಾಂಶಯುಕ್ತ ಹಾಲಿನ ಕೊರತೆಯಿಂದ ಕೊನೆಯುಸಿರೆಳಿತೇವೆ. ನವಜಾತ ಶಿಶುಗಳ ರಕ್ಷಣೆಗೆ ಕೃತಕ ಹಾಲು ಸಹಕಾರಿಯಾಗುವುದನ್ನು ಮನಗಂಡ ರೋಟರಿ ಸಂಸ್ಥೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಹಾಗೂ ಮಂಗಳೂರಿನಲ್ಲಿ ತಾಯಿ ಎದೆಹಾಲು ಸಂಗ್ರಹ ಕೇಂದ್ರವನ್ನು ತೆರೆದಿದೆ. ಇವುಗಳ ಮೂಲಕ ಈಗಾಗಲೇ 436 ನವಜಾತ ಶಿಶುಗಳು ಪ್ರಯೋಜನವನ್ನು ಪಡೆದುಕೊಂಡಿರುವುದಾಗಿ ತಿಳಿಸಿದರು. ರಾಜ್ಯ ಸರ್ಕಾರವು ನವಜಾತ ಶಿಶುಗಳ ರಕ್ಷಣೆಯ ನಿಟ್ಟಿನಲ್ಲಿ ಆಸಕ್ತವಾಗಿರುವುದಲ್ಲದೆ ಪ್ರತಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ ತಾಯಿಯ ಎದೆಹಾಲು ಸಂಗ್ರಹ ಕೇಂದ್ರವನ್ನು ತೆರೆಯುವ ನಿಟ್ಟಿನ ಚಿಂತನೆಗಳನ್ನು ನಡೆಸಿದೆ ಎಂದು ಹೇಳಿದರು. ಹೃದಯಾಘಾತದ ಸಂದರ್ಭ ಸಂಕಷ್ಟದಲ್ಲಿರುವ ವ್ಯಕ್ತಿಯ ಜೀವ ರಕ್ಷಣೆಗೆ ಪೂರಕವಾದ ಪ್ರಥಮ ಚಿಕಿತ್ಸಾ ಕ್ರಮಗಳ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳ ಬಗ್ಗೆ ರೋಟರಿ ಕಾರ್ಯನಿರತವಾಗಿದೆ. ಈ ನಿಟ್ಟಿನಲ್ಲಿ ಆಯಾ ಪ್ರದೇಶದ ಜನರಲ್ಲಿ ಹಾಗೂ ಆಟೋ ರಿಕ್ಷಾ ಚಾಲಕರಿಗೆ ಮಾಹಿತಿ ಒದಗಿಸುವ ಕಾರ್ಯಗಳನ್ನು ನಡೆಸಲಾಗ್ತಾ ಇದೆ ಎಂದು ರಾಮಕೃಷ್ಣ ತಿಳಿಸಿದರು. ನಮ್ಮ ರೋಟರಿ ಇನ್ಸ್ಟಿಟ್ಯೂಟ್ ಸುಮಾರು 22 ವರ್ಷಗಳಿಂದ ಮಡಿಕೇರಿ ನಗರ ಮತ್ತು ನಗರ ವ್ಯಾಪ್ತಿಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಈ ವರ್ಷವೂ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ರೋಟರಿ ಇನ್ಸ್ಟಿಟ್ಯೂಟ್ಸ್ ವತಿಯಿಂದ ಈ ಸರಿ ನಮ್ಮ ಪ್ರಾಜೆಕ್ಟ್ ಅಂತ ಹೇಳಿದರೆ ವಿರಾಜಪೇಟೆ ಶಾಸಕರ ಶ್ರೀ ಪೊನ್ನಣ್ಣನವರ ಅನುದಾನದ ನೆರವಿನೊಂದಿಗೆ ಮೇಕೇರಿ ಗ್ರಾಮಕ್ಕೆ ಅಗತ್ಯವಾಗಿದ್ದ ಬಸ್ ಶೆಲ್ಟರನ್ನು ನಾವು ಸದ್ಯದಲ್ಲಿ ಪ್ರಯಾಣಿಕರ ಸೌಲಭ್ಯಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಮೇಕೇರಿ ಹಾಗೂ ಕಕ್ಕೌಡರುಗಳಂತ 3 ಅಂಗನವಾಡಿಗಳಿಗೆ ನಾವು ಅಗತ್ಯವಾದ ಮಕ್ಕಳಿಗೆ ಬೇಕಾದ ಪರಿಕರಗಳನ್ನು ನಾವು ಇವತ್ತಿಂದ ನಾವು ಗವರ್ನರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಾಗೆ 2 ಅಂಗನವಾಡಿಗಳಿಗೂ ನಮ್ಮ ಅಪ್ಪ ಅಮ್ಮ ಮೇಕೇರಿ ಕೊಟ್ಟಿದ್ದೇವೆ. ಮಡಿಕೇರಿ ರೋಟರಿ ಕ್ಲಬ್ ಮುಂಭಾಗ ಹಾಗೂ ತಾಳದ ಮನೆಯಲ್ಲಿ ರೋಟರಿ ಇನ್ಸ್ಟಿಟ್ಯೂಟ್ಸ್ ಮತ್ತು ಶಾಂತಿ ಸಹಕಾರ ರೋಟರಿ ಹಾಗೂ ಉಡುಪಿ ಗಾರ್ಡನ್ ಸಹಯೋಗದಲ್ಲಿ ಪ್ರವಾಸಿಗರಿಗೆ ಅಗತ್ಯವಾದ ಮಾಹಿತಿ ಪತ್ರಗಳನ್ನು ಉದ್ಘಾಟನೆ ಮಾಡಿದ್ದೇವೆ. ಹಾಗೆ ಕೂಡಿಗೆ ಮತ್ತು ಸರಗೂರಿನಲ್ಲಿರುವ ಸೈನಿಕ ಶಾಲೆಗೆ ಸೇರಲು ಬಯಸುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಳೆದ ನವೆಂಬರ್ 2ರಿಂದ ಸುಮಾರು 10 ಭಾನುವಾರಗಳಂದು ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನೊಂದಿಗೆ ಸೈನಿಕ ಶಾಲೆ ಪ್ರವೇಶ ಪರೀಕ್ಷಾ ತರಬೇತಿ ಶಿಬಿರ ಆಯೋಜಿಸಿದೆ. ಸುಮಾರು 15 ವಿದ್ಯಾರ್ಥಿಗಳು ಈ ಶಿಬಿರದ ಪ್ರಯೋಜನವನ್ನು ಪಡೆದಿದ್ದಾರೆ. ಸದ್ಯದಲ್ಲಿ ರೋಟರಿ ಇನ್ಸ್ಟಿಟ್ಯೂಟ್ಸ್ ವತಿಯಿಂದ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಹಯೋಗದೊಂದಿಗೆ ಕೃತಕ ಕಾಲು ಜೋಡಣೆ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜಿಸಿಕೊಂಡು ಸಾಕಷ್ಟು ವಿಕಲಚೇತನರು 20 ರಿಂದ 22 ವಿಕಲಚೇತನಗಳು ಈ ಶಿಬಿರದಲ್ಲಿ ಪ್ರಯೋಜನವನ್ನು ನಿರೀಕ್ಷೆಯಲ್ಲಿದ್ದೇವೆ. ಇಂದು ರೋಟರಿ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ರೋಟರಿ ಜಿಲ್ಲೆಯ 308 ಗವರ್ನರ್ ಮೇಜರ್ ಡಾಕ್ಟರ್ ಪಿಕೆ ರಾಮಕೃಷ್ಣ ಅವರು ಭೇಟಿ ನೀಡಿ ನಮ್ಮ ಕ್ಲಬ್ನ ಕಾರ್ಯ ಏನೋ ಮಾಹಿತಿ ಪಡೆದಿದ್ದಾರೆ. ಕರ್ನಾಟಕದಲ್ಲಿ ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ ಈ 4 ಡಿಸ್ಟ್ರಿಕ್ಟಲ್ಲಿ ಸುಮಾರು 4,000 ರೋಟರಿ ಇರ್ತಾರೆ, 91 ಕ್ಲಬ್. ಸೊ ಪ್ರಾಜೆಕ್ಟ್ ವೈಸ್ ಹೈಲೈಟ್ ಮಾಡೋಕ್ಕೆ ನನ್ನ ಹತ್ರ ಈಗ ಮೊನ್ನೆ ಮೇ ಬಿ ಲಾಸ್ಟ್ ಮಂತ್ KR ಹಾಸ್ಪಿಟಲಲ್ಲಿ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ನಮಗೆಲ್ಲ ತಾಯಿ ಹಾಲನ್ನು ಒಂದು ಕೊಡುಗೆ ಕೊಟ್ಟು ಒಂದು ಸ್ಟೋರ್ ಮಾಡಿ ಮಕ್ಕಳಿಗೆ ಕೊಡುಗೆ. ಸುಮಾರು ಮಕ್ಕಳು ಜನಿಸ್ತಾರೆ, ತಾಯಿಗೆ ಹಾಲು ಇರಲ್ಲ. ಸೊ ಈ ಬ್ಯಾಂಕಿಂದ ಮೂಲಕ ಇವರು ಮಿಲ್ಕ್ ತಗೊಂಡು ಕೊಡೋದು. ಸೊ ಇಲ್ಲಿ KR ಹಾಸ್ಪಿಟಲಲ್ಲಿ, ಚಲೋಪ ಹಾಸ್ಪಿಟಲಲ್ಲಿ ದಿನಕ್ಕೆ ಒಂದು 30 ಬೇಬೀಸ್ ಹುಟ್ಟುತ್ತೆ.
ಅದರಿಂದ ಮೂವತ್ತಲ್ಲಿ ಅಟ್ಲೀಸ್ಟ್ ಒಂದು 2 ಮಕ್ಕಳಿಗೆ ಹಾಲು ಸಿಗ್ತದೆ. ಸೊ ಈ ಥರ ಇನ್ನೊಂದು ಪ್ರಾಜೆಕ್ಟ್ ಲಾಸ್ಟ್ ಇಯರ್ ಕೊಟ್ಟಿದ್ದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಲೇಡಿ ಪೋಷನ್ ಹಾಸ್ಪಿಟಲ್ ಇದೆ. ಅವರು ಇದುವರೆಗೂ 436 ಮಕ್ಕಳು ಸೇವ್ ಮಾಡಿದ್ದಾರೆ ಈ ಹಾಲನ್ನು. ನಾರ್ಮಲಿ ನಾವೆಲ್ಲ ತಿಳ್ಕೊಂಡು ಹಾಲು ಇಲ್ಲ ಅಂದರೆ ಇದು ನಮ್ಮ ಸಿಂಥೆಟಿಕ್ ಮಿಲ್ಕ್ ನೆಸ್ಲೆ ಅದು ಇದೆಲ್ಲ ಕೊಡ್ಬೋದು ಅಂತ. ಬಟ್ ಇದು ಕೊಟ್ಟಾಗ ಒಂದು ಥರ ಎನರ್ಜಿ ಮಗು. ರೋಟರಿ ಜಿಲ್ಲಾ ಸಹಾಯಕ ರಾಜ್ಯಪಾಲ ದಿಲನ್ ಚಂಗಪ್ಪ, ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ರತ್ನಾಕರ್ ರೈ, ರೋಟರಿ ಪ್ರಮುಖರಾದ ಬಿಜಿ ಅನಂತಶಯನ, ರೋಟರಿ ಕಾರ್ಯದರ್ಶಿ ಬಿಕೆ ಕಾರ್ಯಪ್ಪ, ರೋಟರಿ ಪಬ್ಲಿಕ್ ಇಮೇಜ್ ಕಮಿಟಿ ಉಪಾಧ್ಯಕ್ಷ ಅನಿಲ್ ಹೆಚಟಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ನಾಪಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದ ಟಿಪ್ಪರ್ ವಾಹನವೊಂದ ಪೊಲೀಸರು ಮಾಲು ಸಹಿತ ವಶಕ್ಕೆ ಪಡ್ಕೊಂಡು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಹಸ್ತಾಂತರಿಸಿ ಭಾರೀ ದಂಡ ವಿಧಿಸಿದ ಘಟನೆ ನಡೆದಿದೆ. ನಾಪಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇತು ಗ್ರಾಮದ ಕಾರೆಕಾಡು ಬಳಿಯ ಕಾವೇರಿ ನದಿ ದಡದಿಂದ ಟಿಪ್ಪರ್ ವಾಹನದಲ್ಲಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇರುವ ಬಗ್ಗೆ ಖಚಿತ ಮಾಹಿತಿ ದೊರೆತ ಮೇರೆಗೆ ದಾಳಿ ನಡೆಸಿದ ನಾಪಕ್ಲು ಠಾಣಾಧಿಕಾರಿ ರಾಘವೇಂದ್ರ ಹಾಗೂ ಸಿಬ್ಬಂದಿಗಳು ಮಾಲು ಸಹಿತ ಟಿಪ್ಪರ್ ವಾಹನವೊಂದ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಳಿಕ ಪ್ರಕರಣವನ್ನು ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಹಸ್ತಾಂತರಿಸಿ ವಾಹನದ ಮಾಲೀಕರಾದ ಡಿಕೆ ನಂದೀಶ್ ಎಂಬುವರಿಗೆ ಸುಮಾರು 37,320 ರೂಪಾಯಿಗಳ ದಂಡವನ್ನು ವಿಧಿಸಿ ಕ್ರಮ ಕೈಗೊಂಡಿದ್ದಾರೆ. ಕಾರೆಕಾಡಿನಿಂದ ಕಾವೇರಿ ನದಿ ದಡಕ್ಕೆ ಮರಳು ಸಾಗಾಟಕ್ಕೆ ತೆರಳುವ ರಸ್ತೆಗೆ ಅಡ್ಡಲಾಗಿ ಜೆಸಿಬಿ ಯಂತ್ರವನ್ನು ಬಳಸಿ ಟ್ರಂಚ್ ತೆಗೆಸಿದ ಠಾಣಾಧಿಕಾರಿ ರಾಘವೇಂದ್ರ ಅವರು ಮರಳುಗಾರಿಕೆಗೆ ವಾಹನಗಳು ತೆರಳದಂತೆ ಕ್ರಮ ಕೈಗೊಂಡಿದ್ದಾರೆ. ನಾಪಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಲವು ಭಾಗಗಳ ಕಾವೇರಿ ನದಿ ದಡದಿಂದ ಅಕ್ರಮವಾಗಿ ಮರಳು ದಂಧೆ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಬಂದರೆ ಸಾರ್ವಜನಿಕರು ನಾಪಕ್ಲು ಪೊಲೀಸ್ ಠಾಣೆ ಅಥವಾ ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮಾಹಿತಿ ನೀಡುವಂತೆ ಇಲಾಖೆ ತಿಳಿಸಿದೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಕಾಸರಗೋಡು ಆಫ್ ರೋಡ್ ಚಾಲೆಂಜ್ನಲ್ಲಿ ಕೊಡಗಿನ ಪೆಮ್ಮಡಿಯಂಡ ಅಭಿಷೇಕ್ ಉತ್ತಪ್ಪ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ಕಾಸರಗೋಡು ಆಫ್ ರೋಡರ್ಸ್ ಪ್ರಾಯೋಜಕತ್ವದಲ್ಲಿ ಕಾಸರಗೋಡು ಜಿಲ್ಲೆಯ ಸೀತಂಗೊಳಿಯಲ್ಲಿ ಜನವರಿ 10 ಮತ್ತು 11ರಂದು ನಡೆದ ಕಾಸರಗೋಡು ಆಫ್ ರೋಡ್ ಚಾಲೆಂಜ್ ಸೀಸನ್ 1 ಸ್ಪರ್ಧೆಯಲ್ಲಿ ಸದನ್ ಆಫ್ ರೋಡರ್ಸ್ ಕ್ಲಬ್ ಅನ್ನು ಪ್ರತಿನಿಧಿಸಿದ ಕೊಡಗಿನ ಮುಕ್ಕೊಡ್ಲುವಿನ ಪೆಮ್ಮಡಿಯಂಡ ಅಭಿಷೇಕ್ ಉತ್ತಪ್ಪ ಹಾಗೂ ಡಾಕ್ಟರ್ ಚಿಂತನ್ ಅವರು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಜಿಮ್ನಿ, ತಾರ್, ಸ್ಟಾಕ್ ಡೀಸೆಲ್, ಸ್ಟಾಕ್ ಪೆಟ್ರೋಲ್, ಮೋಡಿಫೈಡ್ ಡೀಸೆಲ್, ಮಾಡಿಫೈಡ್ ಪೆಟ್ರೋಲ್ ಹಾಗೂ ಆಫ್ ಕ್ಯಾಟಗರಿಯನ್ನು ಆಯೋಜಿಸಲಾಗಿತ್ತು. ಸ್ಟಾಕ್ ಡೀಸೆಲ್ ವಿಭಾಗದಲ್ಲಿ ಅಭಿಷೇಕ್ ಉತ್ತಪ್ಪ 2ನೇ ಸ್ಥಾನ ಗಳಿಸುವ ಮೂಲಕ 20,000 ನಗದು ಹಾಗೂ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಡಿದಾದ ಗುಡ್ಡಗಾಡು ಪ್ರದೇಶದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಮುಕ್ತ ಆಫ್ ರೋಡ್ ಚಾಲೆಂಜ್ನಲ್ಲಿ ಸಾಹಸಮಯ ಪೈಪೋಟಿಯಲ್ಲಿ ಕಾಸರಗೋಡಿನ ದುರ್ಗಮ ಹಾದಿಗಳಲ್ಲಿ ನಡೆದ ಈ ಚಾಲೆಂಜ್ನಲ್ಲಿ ಕರ್ನಾಟಕ ಮತ್ತು ಕೇರಳದ ವಿವಿಧ ಭಾಗಗಳಿಂದ ನೂರಾರು ಆಫ್ ರೋಡ್ ಪ್ರಿಯರು ಪಾಲ್ಗೊಂಡಿದ್ದರು. ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಕೌಶಲ್ಯಯುತವಾಗಿ ಕ್ರಮಿಸುವ ಮೂಲಕ ನಮ್ಮ ಈ ಜೋಡಿ ಎಲ್ಲರ ಗಮನ ಸೆಳೆಯುವಂತಾಯಿತು ಎಂದು ಅಭಿಷೇಕ್ ಉತ್ತಪ್ಪ ಹೇಳಿದ್ದಾರೆ. ರಾಜ್ಯದ NH 275 ಹೆದ್ದಾರಿ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರದಿಂದ 94.08 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಗೆ ತಾಂತ್ರಿಕ ಅನುಮೋದನೆ ನೀಡಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕರ್ನಾಟಕದ ಅತ್ಯಂತ ಜನನಿಬಿಡ ಹೆದ್ದಾರಿಗಳಲ್ಲಿ ಒಂದಾದ NH 275 ರಸ್ತೆಯ ಅಭಿವೃದ್ಧಿಗಾಗಿ ಭರ್ಜರಿ ಕೊಡುಗೆ ನೀಡಿದ್ದು ಈ ರಸ್ತೆ ಅಭಿವೃದ್ಧಿ ಕಾಣಲಿದೆ ಎಂದು ತಿಳಿಸಿದ್ದಾರೆ. ಈ ಹೆದ್ದಾರಿಯ ಆಯ್ದ ಭಾಗಗಳಲ್ಲಿ ರಕ್ಷಣಾತ್ಮಕ ಗೋಡೆಗಳ ನಿರ್ಮಾಣ ಮತ್ತು ಸುರಕ್ಷತಾ ಕಾಮಗಾರಿಗಳಿಗಾಗಿ 94.08 ಕೋಟಿ ರೂಪಾಯಿಗಳ ಆರ್ಥಿಕ ಮತ್ತು ತಾಂತ್ರಿಕ ಮಂಜೂರಾತಿಯನ್ನು ನೀಡಿ ಆದೇಶ ಹೊರಡಿಸಿದ್ದು, ಯೋಜನೆಯ ಹಿನ್ನೆಲೆ ಮತ್ತು ಉದ್ದೇಶ ಬಂಟ್ವಾಳ ಮತ್ತು ಬೆಂಗಳೂರು ನಡುವಿನ ಈ ಘಟ್ಟ ಪ್ರದೇಶದ ರಸ್ತೆಯು ಮಳೆಗಾಲದಲ್ಲಿ ಪದೇ ಪದೇ ಭೂಕುಸಿತಕ್ಕೆ ತುತ್ತಾಗ್ತಾ ಇತ್ತು. ಇದನ್ನು ತಡೆಗಟ್ಟಲು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕಿಲೋಮೀಟರ್ 78ರಿಂದ 125ರವರೆಗೆ ವ್ಯಾಪ್ತಿಯಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಎಂದರು. ವಿರಾಜಪೇಟೆಯ ನಿಸರ್ಗ ಬಡಾವಣೆ ಮುಖ್ಯ ರಸ್ತೆಯು ಮಸೀದೆ ಆಜಂ ಹೆಸರಿನಲ್ಲಿದ್ದು, ಅಲ್ಲಿನ ನಿವಾಸಿಗಳು ಈ ಮುಖ್ಯ ರಸ್ತೆಯನ್ನು ನಂಬಿಕೊಂಡು ಜಾಗವನ್ನು ಖರೀದಿಸಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ನೆಮ್ಮದಿಯಿಂದ ಇದ್ದರು. ಪ್ರಸ್ತುತ ಮಸೀದಿಯ ಆಡಳಿತ ಮಂಡಳಿಯವರು ನಿಸರ್ಗ ಬಡಾವಣೆಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅನಧಿಕೃತ ಮಳಿಗೆಗಳನ್ನು ನಿರ್ಮಾಣ ಕಾರ್ಯವನ್ನು ನಡೆಸಲು
ಕಾಮಗಾರಿಯನ್ನು ಆರಂಭಿಸಿದ್ರು. ತಕ್ಷಣ ಅಲ್ಲಿನ ನಿವಾಸಿಗಳು ಪುರಸಭೆ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು. ಮುಖ್ಯಾಧಿಕಾರಿ ನಾಚಪ್ಪ ಅವರು ಎರಡೂ ಕಡೆಯವರನ್ನ ಕರೆಸಿ ದಾಖಲೆಯಿಂದ ಪರಿಶೀಲಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಮಸೀದಿ ಆಡಳಿತ ಮಂಡಳಿಯ ಮನವೊಲಿಸಿದ್ದು, ಪುರಸಭೆ ವತಿಯಿಂದ ಮುಖ್ಯ ರಸ್ತೆ ಹಾಗೂ ಸಾರ್ವಜನಿಕ ಚರಂಡಿ ಕಾರ್ಯವನ್ನು ಮಾಡಲಾಯಿತು. ನಮ್ಮ ನಿಸರ್ಗ ಬಡಾವಣೆಯಲ್ಲಿ ಇಲ್ಲಿ ತನಕ ಒಂದು ಒಳ್ಳೆಯ ಒಂದು ವಾತಾವರಣ ಇತ್ತು. ಮತ್ತು ಮಕ್ಕಳು ಮರಿ ಎಲ್ಲರಿಗೂ ಒಂಥರ ಫ್ರೀ ಝೋನ್ ಆಗಿತ್ತು ಮತ್ತು ರೆಸಿಡೆನ್ಷಿಯಲ್ ಏರಿಯಾ ಆಗಿತ್ತು. ಆದರೆ ಈಗ ಬದಲಾವಣೆ ಆಗಿದೆ. ಅದಕ್ಕೆ ನಾವು ರಿಯಲಿ ಒಪ್ತಾ ಇಲ್ಲ. ಬಟ್ ಅವರೀಗ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಒಂದು ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಾಗೆ ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ನಮಗೆ ಯಾವುದೇ ಥರದ ಒಂದು ತೊಂದರೆ ಆಗಬಾರ್ದು. ರಾತ್ರಿ ನಮಗೆ ಯಾವ ಥರದ ತೊಂದರೆ ಆಗಬಾರ್ದು. ಅದಕ್ಕೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ. ಎನಿ ಟೈಮ್ ನಮಗೆ ಯಾವುದಾದ್ರೂ ಪ್ರಾಬ್ಲಮ್ ಆದರೆ ನಾವು ಫೇಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸೊ ಟೇಕ್ ದಿಸ್. ಮತ್ತು ರಸ್ತೆಗಳಲ್ಲಿ ಗಾಡಿಗಳನ್ನು ನಿಲ್ಲಿಸಬಾರ್ದು. ಮತ್ತು ಬೇಡದ ಜನರು ಇಲ್ಲಿ ಬಂದು ಸೇರಬಾರ್ದು. ಅದು ನಮ್ಮ ವಲಸಿಗರು ಇಲ್ಲಿ ಬಂದು ಸೇರಬಾರ್ದು. ದಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಇದು ರೆಸಿಡೆನ್ಷಿಯಲ್ ಏರಿಯಾ. ಆದ್ದರಿಂದ ನಮಗೆ ಶಾಂತವಾದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಸಿ ಕೊಡಬೇಕು ಅನ್ನೋದು ಒಂದು ನಮ್ಮ ಅಪೇಕ್ಷೆ. ಅಪ್ಲಿಕೇಶನ್ ಎಲ್ಲ ಕೊಟ್ಟು ಅದನ್ನು ತೆರವು ಮಾಡಬೇಕಂತೇಳಿ ಈವರೆಗೆ ಯಾವುದೇ ತೆರವು ಕಾರ್ಯ ಆಗಿರಲಿಲ್ಲ. ಅದಕ್ಕೆ ನಾವೀಗ MLA ಅವ್ರ ಹತ್ರ ಮಾತಾಡಿ ಅವರ ಒಂದು ಮಾತಿನ ಮೇರೆಗೂ ನಮ್ಮ ಚೀಫ್ ಆಫೀಸರ್ ಅವರ JCB ಅವ್ರು ಹೇಳಿ ಅವ್ರು ಕಳಿಸಿ ಈಗ ಚರಂಡಿ ಕಾರ್ಯ ನಾವು ತೆರವುಗೊಳಿಸಿದ್ವಿ. ಎಲ್ಲ ನಮ್ಮ ನಿಸರ್ಗ ಬಡಾವಣೆ ಎಲ್ಲ ನಾಗರಿಕರು ನಾವು ಸೇರಿಕೊಂಡು ಈ ಕಾರ್ಯನ ನಾವು ಮಾಡಿದ್ವಿ. ಅವರು ಈ ಸಮಯದಲ್ಲಿ ಪಳ್ಳಿಯವರು ಸಹ ಇಲ್ಲಿ ಒಕ್ಬೋರ್ಡ್ ಅವರು ಬಂದಿದ್ದಾರೆ. ಅವರು ಯಾವುದೇ ರೀತಿಯ ಮೂಲಭೂತಕ್ಕೆ ನಮಗೆ ಯಾವುದೇ ಮೂಲ ಕಾರ್ಯಕ್ಕೆ ತೊಂದರೆ ಮಾಡೋದಿಲ್ಲ ಅಂತ ತಿಳಿಸಿರ್ತಾರೆ. ಹಾಗೆಯೇ ಮತ್ತು ಉದ್ದಕ್ಕೆ ಶೆಡ್ಡು ಮಾಡಿರ್ತಾರೆ. ಅದು ಕಮರ್ಷಿಯಲ್ ಯಾವ ಥರ ಅಲ್ಲ, ಜನರನ್ನ ಇರಿಸ್ಲಿಕ್ಕೆ ಅಲ್ಲ, ಗುಜರಿ ಮಾಡಲಿಕ್ಕೆ ಏನೋ ಗೊತ್ತಿಲ್ಲ. ಈ ಥರ ಇದ್ದಾಗ ಮುಂದಕ್ಕೆ ಇದರಲ್ಲಿ ಗಾಡಿಯಲ್ಲಿ ರಸ್ತೆಯಲ್ಲಿ ನಿಲ್ಲಿಸೋದಾಗಲಿ ಈ ಥರ ತೊಂದರೆಗಳು ನಮಗೆ ಆಗದಿದ್ದರೆ ಒಳ್ಳೆಯದು ಅಂತ ಹೇಳಿ ನಾವು ಮಾತಾಡ್ತೀವಿ. ಈ ಸಂದರ್ಭ ಸ್ಥಳೀಯ ನಿವಾಸಿ ಕಾಳಮಂಡ ಜಗತ್, ಚೌರೀರ ಕಾವೇರಿ, ರಾಜೇಶ್, ರಫೀಕ್, ಶ್ರೀಧರ್, ರಾಮಚಂದ್ರ, ಮನೋಜ್, ವಿಶ್ವನಾಥ್ ಹಾಗೂ ಮಸೀದಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಬಡಾವಣೆಯ ನಿವಾಸಿಗಳು ಪಾಲ್ಗೊಂಡಿದ್ದರು. ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಾಲಯ, ಪನ್ನಡ್ಕ, ಬಾಲಂಬಿ ಅಂಗನವಾಡಿ ಕೇಂದ್ರಗಳಲ್ಲಿ ಅನಿಮಿಯ ಅರಿವು ಕಾರ್ಯಾಗಾರ ಹಾಗೂ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೀಲಾ ಅಶೋಕ್ ಅವರು ಪಾಲ್ಗೊಂಡು ಮಾತನಾಡಿ, ಅನಿಮಿಯ ಆರೋಗ್ಯ ಪರೀಕ್ಷೆಯಿಂದ ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆಯ ಮಟ್ಟವನ್ನು ಪರಿಶೀಲಿಸಿ ಅದಕ್ಕೆ ಸರಿಯಾದ ಪೌಷ್ಟಿಕಾಂಶಗಳನ್ನು ಪಡೆದುಕೊಂಡು ಅನಿಮಿಯದಿಂದ ಮುಕ್ತರಾಗಲು ಸಹಕಾರಿಯಾಗಲಿದೆ. ಆರೋಗ್ಯವೇ ಭಾಗ್ಯ ಎಂಬಂತೆ ಬೆಳೆಯುವ ಮಕ್ಕಳಿಗೆ ಕಾಲಕ್ಕೆ ತಕ್ಕಂತೆ ಆರೋಗ್ಯ ತಪಾಸಣೆಗಳನ್ನು ನಡೆಸುವುದರಿಂದ ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ಅಂಗನವಾಡಿ ಕೇಂದ್ರದಲ್ಲಿ ಅನ್ನಪ್ರಾಶನ ಕಾರ್ಯಕ್ರಮ ನಡೆಸಿ 6 ತಿಂಗಳು ತುಂಬಿದ ನಂತರ ಮಗುವಿಗೆ ಎದೆಹಾಲಿನ ಜೊತೆಗೆ ಪೂರಕ ಆಹಾರವನ್ನು ಪ್ರಾರಂಭಿಸಬೇಕೆಂದು ತಿಳಿಸಿದರು. ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳನ್ನು ತಮ್ಮ ಹತ್ತಿರದ ಅಂಗನವಾಡಿಗಳಲ್ಲಿ ಆಯೋಜಿಸಲಾಗುವ ಇಂತಹ ಶಿಬಿರಗಳಿಗೆ ಕರೆತಂದು ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಬಳಿಕ ಚೆಂಬು ಗ್ರಾಮದ ದೇವಾಲಯ, ಅಂಗನವಾಡಿ ಕೇಂದ್ರದ ಕೈತೋಟ ಹಾಗೂ ಪನ್ನಡ್ಕ ಅಂಗನವಾಡಿ ಕೇಂದ್ರದ ಸುತ್ತಲೂ ಅಳವಡಿಸಲಾಗ್ತಾ ಇರುವ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಪರಿಶೀಲನೆಯನ್ನು ನಡೆಸಿದರು. ಶಿಬಿರದಲ್ಲಿ RBSK ತಂಡದ ವೈದ್ಯರಾದ ಡಾಕ್ಟರ್ ಪೂಜಾ ಹಾಗೂ ಶುಶ್ರೂಷಕಿ ಅಮೃತ ಅವರ ನೇತೃತ್ವದಲ್ಲಿ ಮಕ್ಕಳ ತೂಕ, ಎತ್ತರ ಪರಿಶೀಲಿಸಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಬಳಿಕ ಅನಿಮಿಯ ಮಟ್ಟ ಕಡಿಮೆ ಇರುವ ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಔಷಧಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭ ಅಂಗನವಾಡಿ ಕಾರ್ಯಕರ್ತೆಯರಾದ ಮಂಜುಳಾ, ರೇಖಾ, ಮೀನಾಕ್ಷಿ, ಅಂಗನವಾಡಿ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪೋಷಕರು, ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಶ್ರೀ ಕಾವೇರಮ್ಮೆ ಮತ್ತು ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜನವರಿ 15ರಂದು
ಭಾಗಮಂಡಲದಲ್ಲಿ 13ನೇ ವರ್ಷದ ಚಂಡಿಕಾ ಹೋಮ ಮತ್ತು ವಿವಿಧ ಪೂಜಾ ಕಾರ್ಯಗಳನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ ಮುದ್ದಂಡ ಬಿ ದೇವಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಮುಂಭಾಗದ ಟ್ರಸ್ಟ್ನ ಜಾಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಿಗ್ಗೆ 7 ಗಂಟೆಯಿಂದ ಶ್ರೀ ಗಣಪತಿ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಶತರುದ್ರಾಭಿಷೇಕ ಹಾಗೂ ಚಂಡಿಕಾ ಹೋಮ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಪೂಜಾ ಕಾರ್ಯದ ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಂದರು. ನಡೆಸ್ತಾ ಬರ್ತಾ ಇದ್ದೀವಿ. ಸುಮಾರು 12 ವರ್ಷ ಮುಗಿದು 13ನೇ ವರ್ಷಕ್ಕೆ ಕಾಲ ಹಾಕಿದ್ದೀವಿ. ಬಹುಶಃ ಹೊಸಬರಿಗೆ ಗೊತ್ತಿಲ್ಲ, ಬಯಲಿಗಂತೂ ವಿಚಾರ ನಾವು ಹೀಗೆ ಕೊನೆಯಲ್ಲಿ ಆದಂಥ ಹಲವಾರು ಘಟನೆಗಳನ್ನು ಬಗ್ಗೆ ಚರ್ಚೆ ಮಾಡಿ, ಯೋಚನೆ ಮಾಡಿ, ಕೊಡುಗೆಗೆ ಏನೆಲ್ಲ ಸಮಸ್ಯೆಗಳಿವೆ ಇದನ್ನು ಸರಿಪಡಿಸಬೇಕು ಅಂತ ಹೇಳತಕ್ಕಂಥ ವಿಚಾರ. ಕಾವೇರಿ ಅಮ್ಮನ ನೀರು ಎಲ್ಲಿಯವರೆಗೆ ಅಲ್ಲಿಯವರೆಗೆ ಕೆಲವು ವಿಚಾರಗಳಿಗೆ ದೋಷಗಳಿವೆ ಅಂತ ಹೇಳಿ ಬಂದಿತ್ತು. ವ್ಯವಸ್ಥಾಪನಾ ಸಮಿತಿಯವರೇ ಮಾಡಿದಂಥ ಒಂದು ಸುಮಾರು 13-14 ವರ್ಷದ ಹಿಂದೆ ಪ್ರಶ್ನೆ, ಅಮೂಲ ಪ್ರಶ್ನೆ. ತದನಂತರ ಇದರ ಬಗ್ಗೆ ನಾವು ಸ್ವಲ್ಪ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಕೊಡವರು, ಕೊಡುವರು, ಕೊನೆಯ ಮೂಲ ನಿವಾಸಿಗಳು, ನೀರು ಹರಿದವರಿಗೆ, ಇದು ಬಹುಶಃ ತಮಿಳುನಾಡು ಕರ್ನಾಟಕದ ಒಂದು ಕೇರಳಕ್ಕೆ ಅವರಿಗೂ ಸಮಸ್ಯೆ ಇದೆ ಅಂತ ಬಂದಾಗ ಇದಕ್ಕೆ ಪರಿಹಾರವಾಗಿ ಒಂದು ಯಾಗ ಮಾಡಬೇಕು ಅಂತ ಹೇಳಿದ್ರು. ಶ್ರೀ ಕೃಷ್ಣ ಯಜುರ್ವೇದ ಯಾಗ ಅಂತ ಹೇಳಿ 7 ದಿವಸಗಳ ಕಾಲ ಆ ಯಾಗವನ್ನು ಭಾಗಮಂಡಲದಲ್ಲಿ ನಮಗೆ ಆವಾಗ ಸ್ವಂತ ಜಾಗ ಇರಲಿಲ್ಲ, ಪಕ್ಕದಲ್ಲೇ ಇದ್ದಂಥ ಜಾಗವನ್ನು 15 ದಿವಸಕ್ಕೆ ಬಾಡಿಗೆ ತೆಗೆದು ಈ ಕೆಲಸವನ್ನು ಮಾಡಬೇಕು. ಅಲ್ಲಿ ನಮ್ಮ ದೃಷ್ಟಿಯಲ್ಲಿ ಅಲ್ಲಿ ಪೂಜೆ, ಯಜ್ಞ, ಯಾಗ, ಧ್ಯಾನ ಮತ್ತು ಅಲ್ಲಿರೋರಿಗೆ ಒಂದು 2 ದಿನ ಅದನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗುವುದಕ್ಕೆ ಏನಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ಕಮ್ ಸೋರ್ಸಸ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಕೈಗೆ ಕೊಟ್ಟು ಮಾಡೋಕ್ಕೆ ಯಾರಿಗೂ ಎಲ್ಲರಿಗೂ ಒಂದೇ ಮನಸ್ಥಿತಿ ಇರೋದಿಲ್ಲ. ಈ ರೀತಿಯಾಗಿ ಯೋಚನೆ ಮಾಡಿದ್ವಿ. ಕೆಲಸ ಪ್ರಾರಂಭ ಆಗಿದೆ. ಮೊನ್ನೆನೂ ಮಾತಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದರಿಂದ ಯಾವ ವರ್ಗಕ್ಕಾಗಲಿ ಯಾವ ಜನಕ್ಕಾಗಲಿ ಯಾರಿಗೂ ತೊಂದರೆ ಆಗುವಂಥ ಪ್ರಶ್ನೆ ಹೇಳೋದಿಲ್ಲ. ನಮ್ಮ ಉದ್ದೇಶ ನಮ್ಮದಂತ ಐಡೆಂಟಿ ಇರಲಿ. ಕೊಡವ ಜನಾಂಗ, ಅಮ್ಮ ಕೊಡವಾದವರು, ಹಿಂದಿನ ಕಾಲದಲ್ಲಿ ನನ್ನ ಸ್ನೇಹಿತರ ಸಂತತಿಯವರೇ ಅಮ್ಮ ಕೊಡವರೇ ಅಲ್ಲಿ ಬ್ರಾಹ್ಮಣರಿಗೆ ಪೂಜೆ ಮಾಡ್ತಿದ್ದವರು. ಕಾಲಾಂತರದಿಂದ ಅದು ಬದಲಾವಣೆ ಆಗೋಯಿತು. ಸೊ ಅದರಿಂದ ನಾವು ತೊಂದರೆ ಮಾಡೋದು ವಿಚಾರ ಇಲ್ಲ. ಯಾರ್ಯಾರೋ ಬಂದಿದೆ, ವಿದೇಶದವರು ಬಂದು ನಿಲ್ಲಿಸಿದವರು ಲೆಕ್ಕಮಿತಿ ಇಲ್ಲದಷ್ಟಿದ್ದಾರೆ. പക്ഷെ ಗೊತ್ತಿಲ್ಲ, ಯಾಕೋ ಸ್ವಲ್ಪ ಅನುಮಾನ ಆಯಿತು, ನಮ್ಮನ್ನೆಲ್ಲ ಕಾಣುವ ಯಾರಾದರೂ ಭಯವಾಯಿತು, ಅಥವಾ ನಾವೇನಾದರೂ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡಿದ್ರು. ಬಹುಶಃ ಇದನ್ನು ನಿಮ್ಮ ಮೂಲಕ ಹೇಳ್ತೀವಿ, ಇಂಥದ್ದನ್ನು ಕನಸು ನೆನೆಸಲಿ ಯೋಚನೆ ಮಾಡೋದಿಲ್ಲ, ಮಾಡೋದಿಲ್ಲ. ನಾನು ಮೊನ್ನೆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಆಡಳಿತ ಇರುವಷ್ಟು ದಿವಸ ಈಗ ಇಂಥದ್ದಾಗಲಿಕ್ಕಿಲ್ಲ, ಮುಂದಕ್ಕೆ ಪರಿವರ್ತನೆ ಹೇಗೆ ಆಗುತ್ತೆ ಆಗೋದಿಲ್ಲ ಅಂತ ಯೋಚನೆ ಮಾಡುವವರು ಅಲ್ಲ. ಕಾವೇರಮ್ಮೆ ನಮ್ಮ ಕುಲದೇವತೆ, ಕಾವೇರಿಯೇ ನಮ್ಮ ಬಹಳ ನೆನೆದುಕೊಳ್ಳುವಂಥ ದೇವತೆ. ನಮ್ಮ ಯಾರಾದರೂ ನಮ್ಮ ಯುವಕರು ಸ್ವಲ್ಪ ವಯಸ್ಸಾದರೂ ಸಾಧನೆಗಳನ್ನು ಮಾಡಿದ್ರೆ ರೇಡಿಯೋದಲ್ಲಿ ಹಾಕ್ತೀವಿ, ಪತ್ರಿಕೆಯಲ್ಲಿ ನೆನಪುಕೊಳ್ತಾರೆ. ಶ್ರೀ ಕಾವೇರಮ್ಮ ಮುತ್ತಪ್ಪನ ಅನುಗ್ರಹದಿಂದ ಇನ್ನು ಎತ್ತರಕ್ಕೆ ಬೆಳೆಯಲಿ. ಗೋಷ್ಠಿಯಲ್ಲಿ ಟ್ರಸ್ಟ್ ಉಪಾಧ್ಯಕ್ಷರಾದ ಮನೆ ಪಂಡ ಕಾಂತಿ ಸತೀಶ್, ಟ್ರಸ್ಟಿಗಳಾದ ನೆರೆಯಂಡಮ್ಮಂಡ ಪ್ರಭು, ತೋಲಂಡ ಸೋಮಯ್ಯ, ಹಂಚೆಟ್ಟಿರ ಮನು ಮುದ್ದಪ್ಪ ಪಾಲ್ಗೊಂಡಿದ್ದರು. ಪೆರಜೆ ಶ್ರೀ ಶಾಸ್ತಾವು ದೇವಾಲಯದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ನಡೆಯಿತು. ಶ್ರೀ ಸೋಮನಾಥ ದೇವಸ್ಥಾನದ ಸ್ವಾಭಿಮಾನ ಪರ್ವ, 1000 ವರ್ಷಗಳ ಅಖಂಡ ನಂಬಿಕೆ, ಶಿವನ ಶಾಶ್ವತ ಶಕ್ತಿಯ ಪ್ರತೀಕ. ಈ ಹಿನ್ನೆಲೆ ಶನಿವಾರ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭ ಮಡಿಕೇರಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ದಿನದ ಮಹತ್ವದ ಬಗ್ಗೆ ಮಾತನಾಡಿದರು. ಇವತ್ತಿಗೆ 1000 ವರ್ಷ ಪೂರೈಸಿದ ಹಿನ್ನೆಲೆ ಒಳಗೆ ಇವತ್ತು ದೇಶದಾದ್ಯಂತ ಆ ಒಂದು ದೇವಸ್ಥಾನ ಶಾಂತಿ ಮತ್ತು ಭಕ್ತಿಯ ಸಂಕೇತ ಅಂತೇಳಿ ನಾವು ಗುರುತಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸನಾತನ ಧರ್ಮದಿಂದ ಆಚರಣೆ ಮಾಡಿಕೊಂಡವರಿಂದ ಓಂ ನಮಃ ಶಿವಾಯ ನಮ್ಮ
ಮಂತ್ರದಿಂದ ಇವತ್ತು ಎಲ್ಲ ಕಡೆ ಎಲ್ಲ ಊರಿನ ಗ್ರಾಮ ಪಂಚಾಯತ್ ಕೂಡ ಪ್ರಾರ್ಥನೆ ಮತ್ತು ವಿಶೇಷ ಪೂಜೆ ನಡೀತದೆ. ನಾವು ಕೂಡ ಶಾಸ್ತ್ರ ದೇವತೆಗಳಿಗೆ ರುದ್ರಾಭಿಷೇಕವನ್ನು ಸಮರ್ಪಣೆ ಮಾಡಿದರೆ ಅದನ್ನು ಸ್ವಾಮಿ ಶಾಸ್ತ್ರ ಕೈಗಳ ದೇವರಿಗೆ ಸ್ವೀಕರಿಸಿಕೊಂಡು ಆ ಮೂಲಕ ಸಮಸ್ತ ಈ ದೇಶಕ್ಕೆ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯವನ್ನು ಕೊಡಬೇಕು ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಬರಬೇಕು. ಈ ದೇಶದ ಗೌರವಾನ್ವಿತ ಪ್ರಧಾನಿಯವರಿಗೆ ದೇಶದ ಆಡಳಿತ ಮಾಡೋದಕ್ಕೆ ಸೋಮನಾಥ ದೇವಸ್ಥಾನವೇ ಮೂಲ ಪ್ರೇರಣೆ ಅಂತೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಅವರಿಗೆ ಕೂಡ ಆರೋಗ್ಯ ಸುಖ ಸಂಪತ್ತು ನಡೆಸಿಕೊಡಬೇಕು. ಹಾಗೆ ಎಲ್ಲರೊಳಗಿಂದಾಗಿ ಈ ದೇಶದಲ್ಲಿ ಬದುಕುವುದಕ್ಕೆ. ಈ ಸಂದರ್ಭ ಶಕ್ತಿ ಕೇಂದ್ರದ ಪ್ರಮುಖ ಸುಭಾಷ್ ಬಂಗಾರಕೋಡಿ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಮಾಜಿಕೋಡಿ, ಪೆರಾಜೆ ಪಂಚಾಯತ್ ಉಪಾಧ್ಯಕ್ಷ ನಂಜಪ್ಪ ನಿಡ್ಯಮಲೆ ಮತ್ತು ಬಿಜೆಪಿ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲೋ.